ನಮಸ್ಕಾರ. ತಲೆಹರಟೆ ಪಾಡ್ಕಾಸ್ಟ್ನ ಇಂದಿನ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ಮೊದಲನೇ ಬಾರಿಗೆ ನಾನೊಬ್ಬನೇ ಈ ಎಪಿಸೋಡ್ನ ನಿರ್ವಹಿಸ್ತಾ ಇದ್ದೀನಿ. ಪವನ್ ಗಣೇಶು ಬೇರೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬಟ್ ನನಗೇನು ಅಂದರೆ ಇದು ನನ್ನ ಸೌಭಾಗ್ಯ. MD ಪಲ್ಲವಿ ಖ್ಯಾತ ಸಂಗೀತ ವಿದ್ವಾಂಸೆ, ಕಲಾವಿದೆ, ನಟಿ ನಮ್ಮೊಂದಿಗೆ ಇದ್ದಾರೆ. ಸುಸ್ವಾಗತ ಪಲ್ಲವಿ ಅವರೇ. ಥ್ಯಾಂಕ್ ಯು. ಪ್ರಾಯಶಃ ಒಂದು 2 ನಿಮಿಷ ನಮಗೆ ಮೊದಲೇ ಹೇಳ್ದಂಗೆ ನಿಮ್ಮ ಕೆಲಸವನ್ನ ನೋಡ್ಕೊಂಡು ಬಂದಿರೋರು, ನಿಮ್ಮ ಕ್ರಿಯೇಟಿವಿಟಿ ಕಲೆ ನೋಡ್ಕೊಂಡು ಬಂದಿರೋರಿಗೆ, ನನ್ನಂಥವ್ರಿಗೆ ಸ್ವಲ್ಪ ಫ್ಯಾನ್ ಬಾಯ್ ಮೊಮೆಂಟ್ ತರ ಸ್ವಲ್ಪ ತಡ್ವರಿಸಬಹುದೇನೋ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ದ್ಯಾಟ್. ಇವತ್ತು ನೀವು ಹಲವು ಪ್ರಕಾರದ ಕಲೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಆ್ಯಂಡ್ ಕಲೆ ತೊಡಗಿಸ್ಕೊಂಡಿರೋದಲ್ಲದೆ ಸಾಧನೆಯೂ ಮಾಡಿದ್ದೀರಾ. ಸೀರಿಯಲ್ಗಳಲ್ಲಿ ನಟಿಯಾಗಿ, ಥಿಯೇಟರಲ್ಲಿ ಜಾಸ್ತಿ ತಾವು ಗುರುತಿಸ್ಕೊಂಡಿದ್ದೀರಾ. ಹಾಗೆ ಭಾವಗೀತೆಗಳಲ್ಲಿ ತಮ್ಮ ಹೆಸರು ಕರ್ನಾಟಕದ ಭಾವಗೀತ ಪ್ರಪಂಚಗಳಲ್ಲಿ ತುಂಬಾನೇ ಮೇರು ಕೃತಿಗಳಲ್ಲಿ ನಿಮ್ಮದು ಒಂದು. ಈ ಸಂಚಿಕೆಯಲ್ಲಿ ನಾವು ಭಾವಗೀತೆಗಳ ಬಗ್ಗೆ ಕೇಂದ್ರವಾಗಿ ಇಟ್ಟುಕೊಂಡು ಮಾತಾಡೋಣ ಅನ್ಕೊಂಡಿದ್ದೀವಿ. ಭಾವಗೀತೆಗಳು ಅಂದ ತಕ್ಷಣ ಪಲ್ಲವಿ ಅವರೇ, ನಿಮಗೆ ಏನು ಮೊದಲು ನಿಮಗೆ ಥಟ್ ಅಂತ ಹೊಳೆಯೋದು? ಥಟ್ ಅಂತ ಹೇಳ್ಬೇಕಂದ್ರೆ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪಾಡ್ಕಾಸ್ಟ್ಗೆ ನನ್ನನ್ನು ಆಹ್ವಾನಿಸಿರೋದಕ್ಕೆ. ಮೊದಲೇ ನಾನೊಂದು ಡಿಸ್ಕ್ಲೇಮರ್ ಕೊಡಬೇಕು. ನನ್ನ ಕನ್ನಡ ನಾ ಹಾಡುವಷ್ಟು ಮಾತಿನಲ್ಲಿ ಅಷ್ಟೊಂದು ನನಗೆ ಫ್ಲೂಯೆನ್ಸಿ ಇಲ್ಲ. ಯಾಕೆ ಅಂದರೆ ಅದು ಕಾರಣ ಇದೆ. ಚಿಕ್ಕ ವಯಸ್ಸಿನಿಂದ ನಾನು ಬೆಳೆದದ್ದು ಗೋವಾದಲ್ಲಿ. ಹೈಸ್ಕೂಲ್ಗೆ ನಾನು ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೊದಲ ಫಾರ್ಮೇಟಿವ್ ಇಯರ್ಸ್ ಏನಿದೆ ಎಲ್ಲ ಇಂಗ್ಲೀಷು, ಹಿಂದಿ, ಕೊಂಕಣಿ. ನಾನು ಗೋವಾದಲ್ಲಿದ್ದರಿಂದ ಆ ಭಾಷೆಯಲ್ಲಿ ಮನೇಲಿ ಕನ್ನಡ ಮಾತಾಡ್ತಿದ್ರು ಸ್ನೇಹಿತರೆಲ್ಲ ಇಂಗ್ಲೀಷು ಹಿಂದಿನಲ್ಲಿ ಮಾತಾಡೋರಾಗಿದ್ದರಿಂದ ಹೆಚ್ಚಾಗಿ ನನಗೆ ಇಂಗ್ಲಿಷ್ ತಕ್ಷಣ ಬಂದ್ಬಿಡುತ್ತೆ ಬಾಯಿಗೆ. ಸೊ ಕ್ಷಮಿಸಿ, ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ತಲೆಹರಟೆನಲ್ಲಿ ನಾವು ಈ ತರ ಒಂದು ಕಾನ್ವರ್ಸೇಷನಲ್ ಕನ್ನಡನ ಇಟ್ಕೊಂಡಿರೋದ್ರಿಂದ ನಿಮ್ಗಿರೋ ಎಕ್ಸ್ಕ್ಯೂಸು ನನಗಂತೂ ಇಲ್ಲ. ನಾನು ಬೆಂಗಳೂರಲ್ಲೇ ಹೋಗಿ ಬೆಳೆದಿರೋದು. ಆದ್ರೂ ಬಟ್ ಪ್ಲೀಸ್ ಗೋ. ಓಕೆ, ಭಾವಗೀತೆಗಳು ಅಂದ ತಕ್ಷಣ ಮೊದಲನೇದಾಗಿ ಭಾವಗೀತೆಗಳು ಅಂತಂದರೆ ನಾವು ಯೂಶಲಿ ಒಂದೊಂದ್ಸಲ ಸುಗಮ ಸಂಗೀತ ಅಂತೀವಿ, ಒಂದೊಂದ್ಸಲ ಭಾವಗೀತೆ ಅಂತೀವಿ, ಒಂದೊಂದ್ಸಲ ಲಘು ಸಂಗೀತ ಅಂತ ಕೂಡ ಹೇಳ್ತೀವಿ. ಅದು ಆಲ್ ಇಂಡಿಯಾ ರೇಡಿಯೋಯಿಂದ ನಮಗೆ ಸಿಕ್ಕಂಥ ಒಂದು ಇದು ಕಾಯಿನೇಜ್. ಲಘು ಸಂಗೀತವನ್ನು ನಾನು ಹೆಚ್ಚಾಗಿ ಬಳಸೋದಿಲ್ಲ, ಬಿಕಾಸ್ ಇಟ್ಸ್ ಅ ಕಂಪ್ಯಾರಿಟಿವ್ ಟರ್ಮ್. ಲಘು ಅಂದರೆ ಲಘು ಟು ವಾಟ್, ಕಂಪೇರ್ ಟು ವಾಟ್ ಅಂತ. ಬಟ್ ಸುಗಮ ಸಂಗೀತ, ಭಾವಗೀತೆಗಳು ಇದನ್ನು ನಾವು ಹೆಚ್ಚಾಗಿ ಬಳಸ್ತೀವಿ. ಸುಗಮ ಸಂಗೀತವನ್ನು ನಾನು ಅರ್ಥೈಸ್ಕೊಂಡಿರೋ ಹಾಗೆ, ದಿಸ್ ಇಸ್ ಕಂಪ್ಲೀಟ್ಲಿ ಮೈ ಇಂಟರ್ಪ್ರಿಟೇಷನ್, ಬಿಕಾಸ್ ಒಬ್ಬೊಬ್ಬರನ್ನ ಕೇಳಿದ್ರೆ ಒಂದೊಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಐ ಥಿಂಕ್ ಇಟ್ಸ್ ಅನ್ ಅಂಬ್ರೆಲ್ಲಾ ಟರ್ಮ್. ಭಾವಗೀತೆಗಳು, ಭಕ್ತಿಗೀತೆಗಳು, ಏನಂತಾರೆ ವಚನಗಳು, ಜನಪದ ಗೀತೆಗಳು, ಇದೆಲ್ಲವನ್ನು ಸುಗಮ ಸಂಗೀತ ಅಂತ ಹೇಳಬಹುದು ಅಂತ ನನ್ನ ಅನಿಸಿಕೆ. ಅದರಲ್ಲಿ ಒಂದು ಸೆಕ್ಷನ್ ಅಂದರೆ ಭಾವಗೀತೆ. ಭಾವಗೀತೆಗಳು ಅಂದರೆ ನಮ್ಮ ಕನ್ನಡದಲ್ಲಿ ಒಂದು ಬಂದಿರುವಂಥ ಒಂದು ಜಾನರ್ ಆಫ್ ಮ್ಯೂಸಿಕ್. ಅದು ಪ್ರಾರಂಭ ಆಗಿದ್ದು ಹೇಗೆ ಅಂದರೆ, ಕಾಳಿಂಗರಾಯರು ಹಿ ಟುಕ್ ಈ ರನ್ನನ ಪದ್ಯಗಳಿರಬಹುದು, ಪಂಪ ಇರಬಹುದು, ಜೊನ್ನ ಇರಬಹುದು, ಮತ್ತು ಈವನ್ ಕಾಂಟೆಂಪ್ರರಿ ಹುಯಿಲ್ಗೋಳವರ ಇದು ಉದಯವಾಗಲಿ ಅದಿರಬಹುದು, ಇನ್ನು ಕುವೆಂಪು, ಬೇಂದ್ರೆ, ಅಡಿಗರೋದು ಎಲ್ಲರದು ಕವಿತೆಗಳನ್ನು ತಗೊಂಡು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿದ್ದು. ಸೊ ದಟ್ ಈಸ್ ಹೌ ಇಟ್ ಬಿಗ್ಯಾನ್. ಅಂದರೆ ಕವಿಗಳು ಬರೆದಿರುವಂಥ ಕವಿತೆಗಳನ್ನು ಆಯ್ದು ಅದಕ್ಕೆ ಒಂದು ರಾಗ ಸಂಯೋಜನೆ ಮಾಡಿ ಹಾಡಿದ್ರು. ಆಮೇಲೆ ಅದು ಬರ್ತಾ 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 ಇಟ್ ಬಿಕೇಮ್ ಒಂಥರ ಒಂದು ಏನಂತಾರೆ, ಅದರ ಕವಿಗಳದು ಸಂಯೋಜಕರದು ಇಂಟರ್ಮಿಂಗ್ಲಿಂಗ್ ಆಗ್ತಾ ಹೋಯ್ತು. ಭಾವಗೀತೆಗೋಸ್ಕರ ಬರೆದಿರುವಂತಹ ಕವಿತೆಗಳು ಇವೆ, ಬಟ್ ಭಾವಗೀತೆಗಲ್ಲದೆ ಸುಮ್ಮನೆ ಕವಿತೆಯಾಗಿ ಬರೆದಿರುವಂತಹ ಎಷ್ಟೋ ಕವಿತೆಗಳು ಇವೆ. ನಮ್ಮ ಭಾವಗೀತೆಗಳಲ್ಲಿ ಅಂಥ ಒಂದು ಮಿಶ್ರಣ ನಮಗೆ ಸಿಗತ್ತೆ. ದಟ್ ಈಸ್ ವಾಟ್ ಐ ಥಿಂಕ್ ಇಸ್ ಭಾವಗೀತೆ. ರೈಟ್ ರೈಟ್.
ಈ ಸುಗಮ ಸಂಗೀತ ಅಂದ್ರೆ ಯಾವುದು ಪ್ರಾಯಶಃ ಎಟ್ಕೋದು ಜನರಿಗೆ ಎಟ್ಕೋದಿಕ್ಕೆ ಈಸಿ ಆಗಿರುತ್ತೋ ಸುಗಮ ಅವೆಲ್ಲ ಅದ್ರ ಕಾಂಟ್ರಡಿಕ್ಷನ್ ಅಥವಾ ಕಾಂಟ್ರಾ ಮಾಡೋದಾದ್ರೆ ಶಾಸ್ತ್ರೀಯ ಸಂಗೀತ, ನಮ್ಮ ಪಾರಂಪರಿಕವಾಗಿ ಬಂದಿರುವ ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತನೂ ಪಾರಂಪರಿಕವಾಗಿ ಬಂದಿದ್ರು ಇಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಮತ್ತು ಭಾವಗೀತೆಗಳು ಇದರ ಮಧ್ಯನ ವ್ಯತ್ಯಾಸ ಏನು ತಮಗೆ ಕಾಣಿಸುತ್ತೆ? ಪ್ಲಸ್ ತಾವು ಹಾಡುವಾಗ ಏನು ಅದು ಹೇಗೆ ನಿಭಾಯಿಸ್ತೀರಾ ನೀವು ಒಂದು ಕಲಾವಿದೆಯಾಗಿ? ನೋಡಿ, ಈ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಚಿತ್ರ ಸಂಗೀತ ಇದರಲ್ಲಿ ಏನು ವ್ಯತ್ಯಾಸ ಅಂತ ಕೇಳ್ತಾ ಇದ್ದೀರಾ. ಮೊದಲನೇದಾಗಿ ಲೆಟ್ ಮೀ ಅಡ್ರೆಸ್ ದ್ಯಾಟ್ ಕ್ವೆಶ್ಚನ್. ಎರಡು ಪ್ರಶ್ನೆ ನೀವು ಕೇಳಿರೋದು, ಹಾಡ್ಬೇಕಾದ್ರೆ ಹೇಗೆ ಅದನ್ನ ನೀವು ನಿಭಾಯಿಸ್ತೀರಾ ಮತ್ತೆ ಏನು ವ್ಯತ್ಯಾಸ, ಇವೆರಡು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ತೀವ್ರ ಇದೆಯಾ ಅಂತ, ವ್ಯತ್ಯಾಸ ಎಷ್ಟು ತೀವ್ರವಾಗಿದೆ ಅಥವಾ ಹಾರ್ಡ್ ಅಂಡ್ ಸಾಫ್ಟ್ ಬೌಂಡ್ರೀಸ್ ಅಂತ. ಸೊ ದ ಬಿಗ್ಗೆಸ್ಟ್ ಕಾಮನಾಲಿಟಿ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ವ್ಯತ್ಯಾಸಗಳನ್ನ ಹೇಳ್ತೀನಿ. ಕಾಮನಾಲಿಟಿ ಏನು ಅಂದರೆ ದ ಏನಂತಾರೆ, ದ ಎಮೋಷನಲ್ ಇದಿದೆಯಲ್ಲ, ಬೇಸ್ ಫಾರ್ ಆಲ್ ದೀಸ್ ಎಕ್ಸ್ಪ್ರೆಷನ್ ಬರೋದು ಎಮೋಷನ್ನಿಂದ ಅಲ್ವಾ. ನಮ್ಮ ಭಾವ ಅಥವಾ ನಮ್ಮ ಎಕ್ಸ್ಪ್ರೆಷನ್ ನಮ್ಮ ಅನಿಸಿಕೆಯಿಂದ ಬರುತ್ತೆ. ಅದರ ಒಂದು ಇದೇನಿದೆ, ರೂಟ್ ಏನಿದೆ ಅದೆಲ್ಲ ಒಂದೇನೆ. ದಟ್ಸ್ ವೆರಿ ಇಂಡಿಯನ್. ಒಂದು ಭಾರತೀಯ ನಮ್ಮ ಜನರ, ನಮ್ಮ ಸಮಾಜದ ಒಂದು ಇದಿದೆ, ಸಂವೇದನೆ. ಇಟ್ಸ್ ವೆರಿ ವೆರಿ ಇಂಡಿಯನ್ ಸಂವೇದನೆ. ಇವಾಗ ದಟ್ ಈಸ್ ದ ಕಾಮನಾಲಿಟಿ. ಯಾವುದು ಫಿಲಮ್ ಸಾಂಗ್ ಕೇಳಿದ್ರು ಅಷ್ಟೇ, ಶಾಸ್ತ್ರೀಯ ಸಂಗೀತ ಕೇಳಿದ್ರು ಅಷ್ಟೇ, ಜನಪದ ಕೇಳಿದ್ರು ಎಲ್ಲವೂ ಇಂಡಿಯನ್ ಆಗಿ ಕೇಳಿಸುತ್ತೆ. ಅದರ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಡಿಯನ್. ಇಟ್ ಕಮ್ಸ್ ಫ್ರಮ್ ದ ಸೇಮ್ ರೂಟ್. ದ ಸಂವೇದನೆ ಇಸ್ ವೆರಿ ಇಂಡಿಯನ್. ಆದರೆ ಇದರಲ್ಲಿ ದ ಡಿಫ್ರೆನ್ಸಸ್ ಆರ್ ಇನ್ ದ ಫಾರ್ಮ್, ಆ ಸ್ಟ್ರಕ್ಚರ್ ಆಫ್ ದ ಫಾರ್ಮ್, ಅದರಲ್ಲಿ ವ್ಯತ್ಯಾಸಗಳಿದೆ. ಶಾಸ್ತ್ರೀಯ ಸಂಗೀತ ಅಂದರೆ ಅದು ಒಂದು ಇಟ್ಸ್ ಅ ಕೋಡ್. ಅದು ಒಂದು ಕೋಡ್. ಇವಾಗ ಸಂಸ್ಕೃತ ಒಂದು ಯಾವ್ದಾದ್ರು ಭಾಷೆಯನ್ನು ಓದಿದಾಗ ನಮ್ಗೆ ಅದೊಂದು ಕೋಡ್ ಆಗಿ ಸಿಗುತ್ತೆ ಅಲ್ವಾ. ಅದರ ಒಂದು ಕೋಡ್ನ ಇಟ್ಕೊಂಡು ನಾವು ವಿ ಟ್ರೈ ಟು ಕ್ರಿಯೇಟಿವ್ಲಿ ಎಕ್ಸ್ಪ್ರೆಸ್ ಅವರ್ ಸೆಲ್ವ್ಸ್ ಯೂಸಿಂಗ್ ದಟ್ ಗ್ರಾಮರ್. ದಟ್ ಈಸ್ ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತ ಬಹಳ ಒಂದು ಫಾರ್ಮ್ಯಾಟ್ ಆಗಿರುವಂತಹ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಒಂದು ಭಾಷೆ, ಅದೊಂದು ಭಾಷೆ. ವೆಸ್ಟರ್ನ್ ಸಂಗೀತ ಅದೊಂದು ಬೇರೆ ಭಾಷೆ. ಆ ಭಾಷೆಗೂ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ ಸ್ಟ್ರಕ್ಚರಲ್ಲಿ. ಸೊ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ನಾರ್ತ್ ಇಂಡಿಯನ್ ಆ್ಯಂಡ್ ಸೌತ್ ಇಂಡಿಯನ್ ಇದೆ, ಹಿಂದೂಸ್ತಾನಿ ಆ್ಯಂಡ್ ಕರ್ನಾಟಿಕ್. ಅದರಲ್ಲಿ ಮೇಯ್ನ್ ಆಗಿ ಅದರಲ್ಲೂ ಎಷ್ಟೋ ಕಾಮನಾಲಿಟೀಸ್ ಇದೆ. ಅಂದರೆ ಇವಾಗ ರಾಗ ಅಂತಿರಬಹುದು, ಏನೋ ಸ್ವರಗಳಿರಬಹುದು, ಎಲ್ಲನೂ ಹತ್ರನೇ ಇದೆ ಕಾಮನಾಲಿಟೀಸು. ಬಟ್ ಆ ಸ್ಟ್ರಕ್ಚರ್ ಮೇನ್ ಏನು ಅಂದರೆ ರಾಗದ ಸ್ಟ್ರಕ್ಚರ್. ಇಟ್ ಈಸ್ ಬೇಸ್ಡ್ ಆನ್ ದ ರಾಗ ಸ್ಟ್ರಕ್ಚರ್. ನಮ್ಮ ಹಿಂದೂಸ್ತಾನಿ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತದ ಪದ್ಧತಿ ಒಂದು ಅವರೋಹಣದಲ್ಲಿ ಈ ಸ್ವರಗಳಿದೆ ಅಂತ ಒಂದು ರೂಲ್ಸ್ ಅನ್ನ ಮಾಡಿ. ಇವಾಗ ಯಾವುದೇ ಆಟ ಆಡ್ಬೇಕಾದ್ರೂ ಫಸ್ಟ್ ರೂಲ್ಸ್ ಮಾಡ್ತಾರೆ. ಕ್ರಿಕೆಟ್ಗೂ ವಾಲಿಬಾಲ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ರೂಲ್ಸೇ ಡಿಫ್ರೆನ್ಸ್. ಆ ರೂಲ್ಸ್ ಅಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ನೀವು ಆಟದ ಒಳಗಡೆ ಅಷ್ಟೊಂದು ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಇನ್ಸೈಡ್ ದ ಗೇಮ್. ನಿಮ್ಮ ಏನೇ ಒಂದು ಸಂಚಾರ ಏನೇ ಇದ್ರೂ ಆ ರೂಲ್ಸ್ ಒಳಗಡೆ ಆಗ್ಬೇಕು. ಸೊ ದಟ್ ಈಸ್ ದ ಕ್ಲಾಸಿಕಲ್ ಮ್ಯೂಸಿಕ್ಕಿನ ಒಂದು ಏನು ಅಡಿಪಾಯನೇ ಅದು. ದಟ್ ಇಟ್ ಗಿವ್ಸ್ ಯು ರೂಲ್ಸ್ ಅಂಡ್ ಇನ್ಸೈಡ್ ದ ರೂಲ್ಸ್ ಯು ಆರ್ ಅಲೌಡ್ ಟು ಫ್ಲೈ. ಯು ಹ್ಯಾವ್ ಟು ಲರ್ನ್ ಹೌ ಟು ಫ್ಲೈ ವಿದಿನ್ ಅ ಫಾರ್ಮ್ಯಾಟ್, ವಿದಿನ್ ನಿಮಗೆ ಇದು ನೋಡಿ, ಈ ರೆಡ್ ಅಂಡ್ ಗ್ರೀನ್ ಕೊಡ್ತೀನಿ, ಇದರಲ್ಲಿ ನೀವು ಪೇಂಟಿಂಗ್ ಮಾಡಿ ಅಂದ್ರೆ ಆ ರೆಡ್ ಅಂಡ್ ಗ್ರೀನ್ ಇಟ್ಕೊಂಡು ಏನು ಜಗತ್ತನ್ನೇ ಪೇಂಟ್ ಮಾಡೋ ಅಷ್ಟು ನೀವು ಇದನ್ನ ಬೆಳೆಸ್ಕೋಬೇಕು. ದಟ್ ಈಸ್ ದ ಕ್ಲಾಸಿಕಲ್ ಮ್ಯೂಸಿಕ್ ಇದು. ಸೊ ಹಿಂದೂಸ್ತಾನಿಯಲ್ಲಿ ಅದು ಫಾರ್ಮ್ ಬೇರೆ ತರ ಇದೆ, ಸ್ಟ್ರಕ್ಚರ್ ಬೇರೆ ತರ ಇದೆ. ಹಿಂದೂಸ್ತಾನಿಯಲ್ಲಿ ಅದು ಸ್ವಲ್ಪ ಕೆಲವು ಸಲ ಶೃಂಗಾರ ಹೆಚ್ಚಿರುತ್ತೆ, ಕೆಲವು ಸಲ ಭಕ್ತಿನೂ ಇರುತ್ತೆ, ಹೆಚ್ಚಾಗಿ ಶೃಂಗಾರ ಇರುತ್ತೆ, ಭಾವ. ಕರ್ನಾಟಿಕಲ್ಲಿ ಭಕ್ತಿ ಭಾವ ಅದೊಂದು ಸ್ಥಾಯಿ ಭಾವ ಅಂತ ಹೇಳ್ಬೋದು ಇನ್ ದ ಕರ್ನಾಟಿಕ್ ಮ್ಯೂಸಿಕ್ ಟ್ರೆಡಿಷನ್. ಸೊ ದಿಸ್ ಇಸ್ ದ ಕ್ಲಾಸಿಕಲ್ ಮ್ಯೂಸಿಕ್. ಇದು
ಇವಾಗ ನಾವು ಸುಗಮ ಸಂಗೀತ ಅಂತ ಬಂದ್ರೆ ಅದು ನಾ ಹೇಳ್ದಂಗೆ ಅದರಲ್ಲೇ ಬೇರೆ ಬೇರೆ ವಿಂಗಡಣೆಗಳಿದೆ. ನಾನು ಭಾವಗೀತೆಯನ್ನ ವಿಶೇಷವಾಗಿ ತಗೊಂಡು ಹೇಳ್ತೀನಿ. ಭಾವಗೀತೆಗಳು ಅಂತ ತಗೊಂಡಾಗ ಶಾಸ್ತ್ರೀಯ ಸಂಗೀತಕ್ಕೂ ಭಾವಗೀತೆಗೂ ಏನ್ ವ್ಯತ್ಯಾಸ ಇದೆ? ಎಷ್ಟೊಂದು ವ್ಯತ್ಯಾಸ ಇದೆ. ಭಾವಗೀತೆ ಅನ್ನೋದು ಫಸ್ಟ್ ಆಫ್ ಆಲ್ ದ ಇಂಟೆಂಟ್ ಆಫ್ ದ ಪರ್ಫಾರ್ಮೆನ್ಸ್ is different. The intent of the performance in classical music is to explore a raga. ಒಂದು ರಾಗವನ್ನ ಎಕ್ಸ್ಪ್ಲೋರ್ ಮಾಡೋದೇ ಒಂದು ಕ್ಲಾಸಿಕಲ್ ಪರ್ಫಾರ್ಮರ್ನ ಇಂಟೆಂಟ್ ವೆನ್ ಹಿ ಸ್ಟಾರ್ಟ್. ಮುಖ್ಯವಾದ ಒಂದು ಸುಗಮ ಸಂಗೀತದಲ್ಲಿ ಭಾವಗೀತೆಯಲ್ಲಿ ದ ಇಂಟೆಂಟ್ ಈಸ್ ಟು ಟೆಲ್ ದ ಆಡಿಯನ್ಸ್, ಗಿವ್ ದಿ ಆಡಿಯನ್ಸ್ ಅ ಪೋಯಮ್. ಕವಿತೆಯನ್ನ ಆಡಿಯನ್ಸ್ಗೆ ಕೊಡೋದು. Sorry, Kavini. Ma'am, I'm hearing, I guess from your side, I'm hearing a little bit of ambience. Ambience, I'm like air passing through, or maybe something like that. Or is it on your side, seriously? Okay, I can just switch off the fan and see. Can you please, just mute for once? Yeah, it was on your side. You're on mute, sir. Is it on my side? Yes, it's on your side. Okay. Sorry about that. I switched off the fan now. Okay. Sorry about that. No problem. Jalasmi, are we good? I think it's still there. Okay, now it's gone. Yeah. We can continue. Should I give a clap? Yeah, please give a clap. Sorry to I'll interrupt. also give a clap. But that was coming in the recording. Okay. Cool. We can start, yeah. ಓಕೆ. ಸೊ ಭಾವಗೀತೆಗೆ ಬಂದರೆ, ಭಾವಗೀತೆಯ ಇಂಟೆಂಟ್ ಏನು ಅಂದರೆ ಒಂದು ಕವಿತೆಯನ್ನು ಜನರಿಗೆ ತಲುಪಿಸೋದು. ಅದನ್ನು ಹೇಗೆ ತಲುಪಿಸ್ತೀವಿ ಅನ್ನೋದು ಈಚ್ ಕಂಪೋಸರ್, ಈಚ್ ಸಿಂಗರ್ ವಿಲ್ ಚೂಸ್ ಹಿಸ್ ಆರ್ ಹರ್ ಓನ್ ವೇ ಆಫ್ ಡೂಯಿಂಗ್ ಇಟ್. ಇವಾಗ ಏನಾದ್ರು ಹಾಡು ತೋರ್ಸಕ್ಕಾಗತ್ತ ಪಲ್ಲವಿ ಅವರೇ? ಜಸ್ಟ್ ಸುಮ್ಮನೆ ತುಣುಕು ನೋಡಿ ಬೇಕಿದ್ರೆ. ಫಾರ್ ಎಕ್ಸಾಂಪಲ್, ಅಶ್ವಥ್ ಅವ್ರದ್ದೇ 2 ಕಾಂಪೋಸಿಷನ್ ಇದೆ. ಅಶ್ವಥ್ ಅವ್ರ ಕಾಂಪೋಸಿಷನ್ ಹಿ ಹಸ್ ಟೇಕನ್ ಕುವೆಂಪು ಅವ್ರದ್ದು ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿ. ಹೌದಾ? ಅವರೇ ತಾವೇ 2 ಡಿಫ್ರೆಂಟ್ ಕಾಂಪೋಸಿಷನ್ಸ್ ಮಾಡಿದ್ದಾರೆ. ಒಂದೇ ಒಂದು ಹೌದು. ಅದನ್ನ ರಾಜ್ಕುಮಾರ್ ಅವ್ರು ಅವ್ರ ಕೈಲಿ ಹಾಡಿಸಿದ್ದಾರೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ರಾಜ್ಕುಮಾರ್ ಅವ್ರ ವಾಯ್ಸ್ ಅಲ್ಲಿ ಕೇಳಿ ನಮ್ಗೆ ಅಭ್ಯಾಸ ಇದೆ ಅಲ್ವಾ? ಅಶ್ವಥ್ ಅವ್ರ ಟ್ಯೂನ್. ನೌ ದಿಸ್ ಇಸ್ ಅ ವೆರಿ ಪರ್ಸನಲ್ ರೆಂಡಿಷನ್ ಆಫ್ ದ ಪೋಯಮ್. ಹೌದಾ? ಅಶ್ವಥ್ ಅವರು ಅದನ್ನ ಏನ್ ಮಾಡಿದ್ರು, ಇದನ್ನ ಗ್ರೂಪ್ ಅಂದ್ರೆ ಆಸ್ ಅ ಕಮ್ಯುನಿಟಿ ಕೂಡ ಹಾಡಕ್ಕಾಗ್ಬೇಕು ಅದನ್ನ ಅನ್ಬಿಟ್ಟು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸೊ ಫ್ರಮ್ ಅ ಪರ್ಸನಲ್ ರೆಂಡಿಷನ್ he made it a ಗ್ರೂಪ್ ರೆಂಡಿಷನ್. ಒಂದು ಎಲ್ಲರೂ ಹಾಡಿ ಒಂದು ಕಮ್ಯುನಿಟಿ ಫೀಲ್ ಬರೋ ಥರ ಇರಬೇಕು ಅಂತ. ಆ ಥರದ್ದು ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ಇದೆ, ಯು ಕ್ಯಾನ್ ಸಿ. ಸೊ ಇಟ್ ರಿಯಲಿ ಡಿಪೆಂಡ್ಸ್ ಆನ್ ದ ಕಂಪೋಸರ್, ಆ ಸಿಂಗರ್. ಒಂದು ಹಾಡನ್ನ, ಒಂದು ಕವಿತೆಯನ್ನು ಹೇಗೆ ಜನರಿಗೆ ತಲುಪಿಸ್ಬೇಕು ಅನ್ನೋದು ದ ಇಂಟೆಂಟ್ ಆಫ್ ಅ ಭಾವಗೀತೆ. Now the intent of a ಚಿತ್ರಗೀತೆ is completely something else. ಚಿತ್ರಗೀತೆಯ ಇಂಟೆಂಟ್ ಏನು ಅಂದರೆ, ಆ ಒಂದು ಸಂದರ್ಭದಲ್ಲಿ ಆ ಕ್ಯಾರೆಕ್ಟರ್ಸ್ಗೆ ಏನು ಅನ್ನಿಸ್ತಾ ಇದೆ ಅಂತ ಸಂಗೀತದ ಮೂಲಕ ಜನರಿಗೆ ತಿಳಿಸೋದೇ ಒಂದು ಚಿತ್ರಗೀತೆಯ ಇಂಟೆಂಟ್. ಸೊ ಆ ಚಿತ್ರಗೀತೆಯನ್ನ ನಾವು ಕೇಳಬೇಕಾದ್ರೆ, ರಿಸೀವ್ ಮಾಡಬೇಕಾದ್ರೆ, ವಿ ಆಲ್ವೇಸ್ ಹ್ಯಾವ್ ದ ಸ್ಟೋರಿ, ದ ಕ್ಯಾರೆಕ್ಟರ್ಸ್ ಇನ್ ಮೈಂಡ್. ವಿ ಕೆನಾಟ್ ಲಿಸನ್ ಟು ಅ ಫಿಲಮ್ ಸಾಂಗ್ ವಿತೌಟ್ ದ ಸ್ಟೋರಿ, ವಿತೌಟ್ ದ ಕ್ಯಾರೆಕ್ಟರ್. Correct. So these are the very different
ಏನ ಡಿಫ್ರೆನ್ಸಸ್ ಬಿಟ್ವೀನ್ ಈಚ್ ಫಾರ್ಮ್ ಆ್ಯಂಡ್ ವೈ ಇಟ್ ಈಸ್ ಯೂಸ್ಡ್ ಆ್ಯಂಡ್ ಹೌ ಇಟ್ ಈಸ್ ಯೂಸ್ಡ್, ಅದನ್ನು ಯಾಕೆ ನಾವು ಹೇಗೆ ಪರ್ಫಾರ್ಮ್ ಮಾಡ್ತೀವಿ, ಯಾಕೆ ಹಾಗೆ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದಕ್ಕೆ ಕಾರಣಗಳು. ಇಲ್ಲಿ ಶಾಸ್ತ್ರೀಯ ಸಂಗೀತ ಪ್ರಾಯಶಃ ಒಂದು ಬೇರೆನೇ ಒಂದು ಪ್ರಕಾರವಾಗುತ್ತೆ, ಬಟ್ ಅಲ್ಲಿ ಇರೋ ಸ್ವರಗಳು ಇಲ್ಲೂ ಬರುತ್ತೆ. ತಾವೇ ಹೇಳ್ದಂಗೆ ಆ ಸ್ವರಗಳನ್ನ ಇಟ್ಕೊಂಡು ರಾಗವನ್ನ ಪ್ರಾಯಶಃ ಸ್ವಲ್ಪ ಮೀರೋದೇ ಒಂದು ಭಾವಗೀತೆಗಳ ಕೆಲವುದಲ್ಲಿ ಲಕ್ಷಣಗಳು ಇರ್ಬೋದು. ಬಟ್ ತಾವು ರೆಕಾರ್ಡಿಂಗ್ ಹೋದಾಗ ಇದು ಫಿಲ್ಮ್ ಸಾಂಗೋ ಅಥವಾ ಭಾವಗೀತೆನೋ ಅಂತ ಹೇಳಿದಾಗ ತುಂಬಾನೇ ಡಿಫ್ರೆಂಟ್ ಆಗುತ್ತಲ್ವ? ನೀವು ಹೇಗೆ ಅದನ್ನ ರೆಂಡರ್ ಮಾಡ್ತಿರೋ, ಪರ್ಫಾರ್ಮ್ ಮಾಡ್ತಿರೋ? ರೆಕಾರ್ಡಿಂಗ್ ಅನ್ನೋದು ಭಾವಗೀತೆಯಲ್ಲಿ ಕಡಿಮೆ, ಫಿಲ್ಮ್ ಸಾಂಗ್ ಅಲ್ಲಿ ಹೆಚ್ಚಾಗುತ್ತೆ. ಹೌದು. ಅಂಡ್ ಭಾವಗೀತೆಯಲ್ಲಿ ಯೂಶಲಿ ರೆಕಾರ್ಡಿಂಗ್ ಹ್ಯಾಪನ್ಸ್ ಅಟ್ ದ ಎಂಡ್ ಆಫ್ ದ, ಏನಂತಾರೆ, ಸಮ್ವೇರ್ ಆ ಜರ್ನಿ ಮುಗಿದು ಜರ್ನಿ ನಡೀತಾ ಇದೆ ಭಾವಗೀತೆದು ಹಾಡಾಗಿ ಅದು ಅಂದ್ರೆ ಕಾವ್ಯದಿಂದ, ಕವಿತೆಯ ಪುಸ್ತಕದಿಂದ ಅದು ದನಿಗೆ ಬಂದ ಮೇಲೆ ಸಾಕಷ್ಟು ಜರ್ನಿ ಮಾಡತ್ತದು ಒಂದು ಭಾವಗೀತೆ. ಜರ್ನಿ ಮಾಡಿದ್ಮೇಲೆ ಈ ಭಾವಗೀತೆನ ರೆಕಾರ್ಡ್ ಮಾಡ್ಬೇಕು ಅಂತ ರೆಕಾರ್ಡ್ ಮಾಡ್ತೀವಿ. ಬಟ್ ಫಿಲಮ್ ಸಾಂಗ್ದು ಜರ್ನಿ ಸ್ಟಾರ್ಟ್ ಆಗೋದು ರೆಕಾರ್ಡಿಂಗ್. ಸೊ ಅಲ್ಲೇನೆ ನಾವು ದೇರ್ ಇಸ್ ಅ ಡಿಫ್ರೆನ್ಸ್, ಹ್ಯೂಜ್ ಡಿಫ್ರೆನ್ಸ್. ಆಮೇಲೆ ಇನ್ನೊಂದೇನಾಗುತ್ತೆ, ರೆಕಾರ್ಡಿಂಗ್ ಮಾಡಬೇಕಾದ್ರೆ ಫಿಲಮ್ ಸಾಂಗಲ್ಲಿ ಎಸ್ಪೆಷಲಿ ದ ಮೇನ್ ಫೋಕಸ್ ಈಸ್ ನಟಿಯರ ಸ್ಕ್ರೀನಿನ ಪ್ರೆಸೆನ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಹಾಡೋದು. ನೀವೆಷ್ಟೋ ಸಲ ಕೇಳಿರ್ಬೋದು, ಕಿಶೋರ್ ಕುಮಾರ್ ಆಗಿರ್ಬಹುದು ಅಥವಾ SP ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು, ಲತಾ ಮಂಗೇಶ್ಕರ್ ಅಥವಾ ಆಶಾ ಭೋಸ್ಲೆ, ಯಾರು ಆಕ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ. ಆಕ್ಟ್ ಯಾರು ಮಾಡ್ತಾರೆ ಮತ್ತೆ ಯಾವ ತರ ಚಿತ್ರೀಕರಣ ಮಾಡ್ತೀರಾ ಇದನ್ನ ಅಂತ ಕೇಳ್ತಾರೆ. ಕೇಳ್ಬಿಟ್ಟು ಅದಕ್ಕೆ ಸೂಟ್ ಆಗುತ್ತಾರೆ. ಇವಾಗ ಶಮ್ಮಿ ಕಪೂರ್ ಅಂದ್ರೆ ರಫಿ ಅವ್ರು ಹಾಡ್ತಾ ಇದ್ದಿದ್ದೇ ಬೇರೆ ತರ, ದೇವಾನಂದ ಅಂದ್ರೆ ಅವ್ರು ಹಾಡ್ತಾ ಇದ್ದಿದ್ದು ಬೇರೆ ತರ, ಕಿಶೋರ್ ಕುಮಾರ್ ಅಮಿತಾಬ್ ಬಚ್ಚನ್ಗೆ ಬೇರೆ ತರ ಹಾಡ್ತಾ ಇದ್ರು, ಅಥವಾ ಇನ್ನು ನಮ್ಮ ದೇವಾನಂದ್ ಅಥವಾ ಬೇರೆ ಆಕ್ಟರ್ ರಾಜೇಶ್ ಖನ್ನಾಗೆ ಬೇರೆ ತರ ಹಾಡ್ತಾ ಇದ್ರು. ಹಂಗೆ SP ಸರ್ ಅಷ್ಟೇ ವಿಷ್ಣುವರ್ಧನ್ಗೆ ಬೇರೆ ರೀತಿ ದನಿ ನೀಡ್ತಾ ಇದ್ರು. ಪ್ರಭಾಕರ್ ಇರ್ಬೋದು ಅಥವಾ ಅಂಬರೀಷ್ ಇರ್ಬೋದು, ಅವ್ರಿಗೆ ಬೇರೆ ರೀತಿ ವಾಯ್ಸ್. ರಜನಿಕಾಂತ್ ಅಂದ್ರೆ ಅವ್ರಿಗೊಂಥರ ವಾಯ್ಸ್ ಇತ್ತು, ಅವ್ರಿಗೆ ಕಮಲ್ ಹಾಸನ್ ಅಂದ್ರೆ ಬೇರೆ ತರ ವಾಯ್ಸ್. ಸೊ ದ ಪ್ರೆಸೆನ್ಸ್ ಆಫ್ ದ ಆಕ್ಟರ್ ಆನ್ ಸ್ಕ್ರೀನ್ ಟೇಕ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದು ಕನ್ಸಿಡರೇಷನ್ ಒಬ್ಬ ಸಿಂಗರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ. ಭಾವಗೀತೆಯಲ್ಲಿ ಅಗೇನ್ ದ ಓನ್ಲಿ ಇಂಟೆನ್ಷನ್ ಈಸ್ ಟು ಬಿ ಏಬಲ್ ಟು ಕನ್ವೇ ದ ಮಲ್ಟಿಪಲ್ ಮೀನಿಂಗ್ಸ್ ಆಫ್ ದ ಪೋಯಮ್ at the same time, right, to the audience. ಸೊ ಕವಿಯ ಮನಸ್ಸು ಹಾಗೂ ಕಾವ್ಯ ಮತ್ತು ಶಬ್ದಗಳ ಪರಿಚಯ ಭಾವಗೀತೆ ಹಾಡೋರ್ಗೆ ತುಂಬಾನೇ ಜಾಸ್ತಿ ಇರ್ಬೇಕಲ್ವಾ? ಇಲ್ಲಾಂದ್ರೆ ಅದು ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ವೇನೋ? ಅದು ತುಂಬಾ ಮುಖ್ಯ ಆಗುತ್ತೆ. ಒಂದು ಕವಿತೆಯನ್ನ ಓದ್ಕೊಂಡಿರ್ಬೇಕು ಅಂದ್ರೆ, ಕವಿತೆಯನ್ನ ನಾವು ಹಾಡ್ತೀವಲ್ಲ, ಅದಕ್ಕೂ ಓದ್ಕೊಳ್ಳೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಭಾವಗೀತೆಯಲ್ಲಿ ಏನಾಗ್ಬಿಟ್ಟಿದೆ, ಐ ಥಿಂಕ್ ದಿಸ್ ಇಸ್ ನಾಟ್ ಅಂದ್ರೆ ಒನ್ ಆಫ್ ದ ಕ್ರಿಟಿಸಿಸಮ್ಸ್ ಅಂಡ್ ಐ ಅಗ್ರಿ ವಿತ್ ಇಟ್. ಒಂದು ಕ್ರಿಟಿಸಿಸಮ್ ಏನಂದ್ರೆ, ನೀವು ಎಷ್ಟೋ ಸಲ ನಿಮ್ಮ ಸಂಗೀತದ ಡಿಮಾಂಡ್ಗೆ ಅಂತ, ನಿಮ್ಮ ಸಂಗೀತದ ಫಾರ್ಮ್ಗೆ, ಸ್ಟ್ರಕ್ಚರ್ಗೆ ಅಂತ ಕವಿತೆಯ ಎಷ್ಟೋ ಮುಖ್ಯ ಸಾಲುಗಳನ್ನು ಬಿಟ್ಟು ಬಿಡ್ತೀರಾ ನೀವು ಅಂತ. ದಟ್ ಈಸ್ ಅ ಕ್ರಿಟಿಸಿಸಮ್ ಅಂಡ್ ಐ ಥಿಂಕ್ ಇಟ್ಸ್ ವ್ಯಾಲಿಡ್. ಅದನ್ನ ನಾವು, ಅದಕ್ಕೆ ನಾ ಹೇಳೋದು ಕವಿತೆನ ಓದಬೇಕು ಅಂತ. ಓದಿದಾಗ ಅಂದ್ರೆ ನಾನು ಹೇಳೋದು, ಅಂಗಡಿಗೆ ಹೋಗಿ ಪುಸ್ತಕ ಕೊಂಡ್ಕೊಂಡು ಓದ್ಬೇಕು, ನಾವು ಬರ್ಕೊಂಡಿರೋ ಕವಿತೆ ಓದೋದಲ್ಲ. ಕವಿ ಬರ್ದಿರುವಂಥ ಪುಸ್ತಕವನ್ನ ಕೊಂಡ್ಕೊಂಡು ಓದ್ಬೇಕು. ಯಾಕೆಂದ್ರೆ ಅದರಲ್ಲಿ ನಮ್ಗೆ ಸಂಪೂರ್ಣವಾದ ಪದ್ಯ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಐ ಸೇ, ಎಲ್ಲ ಕಡೆ ಹೇಳ್ತೀನಿ, ನನ್ನ ಗುರುಗಳು ಮೈಸೂರಾನಂದ ಸ್ವಾಮಿ ಅವ್ರು ಮಾಡಿರುವಂಥ ಒನ್ ಆಫ್ ದ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಕಾಂಪೋಸಿಷನ್ಸ್, ಯಾವ ಮೋಹನ ಮುರಳಿ ಕರೆಯಿತು. ಅಷ್ಟು ಅದ್ಭುತವಾಗಿದೆ ಸಂಯೋಜನೆ, ಅದು ಎರಡು ಮಾತೇ ಇಲ್ಲ. ಆದರೆ ಅದರಲ್ಲಿ ನಾವು ಮುಖ್ಯವಾದ 2-3 ಚರಣಗಳನ್ನು ಬಿಟ್ಬಿಡ್ತೀವಿ. ಓ ಹೌದಾ?
ಏನಿದೇನಿದು ಹೊರಳು ಗಣ್ಣಿನ ತೇಲು ನೋಟದ ಸೂಚನೆ, ಆ, ಯಾವ correct. ಸುಮಧುರ ಯಾತನೆ, ಯಾವ ದಿವ್ಯದ ಯಾಚನೆ. ಇದೆಲ್ಲ ಬಹಳ ಮುಖ್ಯವಾದ ಸಾಲುಗಳು. ಬಟ್ ಆಗ್ಲೇ ಅಂದ್ರೆ ಏನಾಗುತ್ತೆ, ಒಂದೊಂದ್ಸಲ ಆಡಿಯನ್ಸ್ಗೆ ಬೇಜಾರಾಗ್ಬಿಡ್ಬೋದು, ಹ್ಮ್ 7-8 ಏನು ಚರಣಗಳನ್ನ ಹಾಡಿದ್ರೆ ಅಂತ ಆ ಕಾರಣಕ್ಕೆ ಮೊಟಕುಗೊಳಿಸಿರ್ತಾರೆ. ಒಂದೊಂದ್ಸಲ ಮೇ ಬಿ ದೇರ್ ಇಸ್ ನಾವು ಹಾಕಿರುವಂಥ ಛಂದಸ್ಸಿಗೆ ಅದು ಕೂಡ್ತಾ ಇಲ್ಲ, ನಮ್ಮ ಮೀಟರ್ಗೆ ಕೂಡ್ತಾ ಇಲ್ಲ, ಅದು ನಮ್ಮ ಸಂಯೋಜನೆಯ ಮೀಟರ್ಗೆ ಅಂತ ಅದನ್ನ ಬಿಟ್ಟಿರ್ಬೋದು. ಬೇರೆ ಬೇರೆ ಕಾರಣಗಳಿದೆ ಬಿಡಕ್ಕೆ. ಬಟ್ ಸಿಂಗರ್ ಹ್ಯಾಸ್ ಟು ಮೇಕ್ ಶ್ಯೂರ್ ದಟ್ ಹಿ ನೋಸ್ ವಾಟ್ ಈಸ್ ಬೀಯಿಂಗ್ ಲೆಫ್ಟ್ ಅಲ್ವಾ. ನಾವದನ್ನ ಹಾಡಬೇಕಾದ್ರೆ ಮೇ ಬಿ ಮಧ್ಯದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರೋ ಟೈಮಲ್ಲಿ ಅದನ್ನ ನಾವು ಹೇಳ್ಬಹುದಾ ಸಾಲುಗಳನ್ನ, ಅಥವಾ ಹಾಡಕ್ ಮುಂಚೆ ಆ ಸಾಲುಗಳನ್ನ ಹೇಳಿ ಇದನ್ನ ಹಾಡನ್ನ ಹಾಡ್ಬೋದಾ. ಇಟ್ಸ್ ಇಂಪಾರ್ಟೆಂಟ್ ಜನರಿಗೆ ಒಂದು ಸಂಪೂರ್ಣವಾದ ಪದ್ಯದ ಪರಿಚಯನೂ ಆಗಬೇಕು. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಹೌ ಇಸ್ ಇಟ್ ಅಂದ್ರೆ ಒಂದು ಕವಿತೆಯನ್ನ ನಾವು ಹಾಡ್ತೀವಿ ಅಂದ್ರೆ ಸುಮ್ಮನೆ ಕಲ್ತ್ಕೊಂಡು CD ಇಂದ ಕಲ್ತ್ಕೊಂಡು ಹಾಡೋದಷ್ಟೇ ಅಲ್ಲ. ಒಂದು ಕವಿತೆಯನ್ನ ನಾವು ಓದ್ಕೋಬೇಕು, ಆ ಕವಿ ಯಾಕೆ ಬರೆದ್ರು ಆ ಕವಿತೆಯನ್ನ ಅನ್ನೋದು ತಿಳ್ಕೋಬೇಕು. ಕಾಂಟೆಕ್ಸ್ಟ್ ಆಫ್ ದ ಪೋಯಮ್ ವೆರಿ ಇಂಪಾರ್ಟೆಂಟ್. ನೀ ಹಿಂಗ ನೋಡ ಬ್ಯಾಡ ನನ್ನ ಅನ್ನೋದನ್ನ ನಾವು ಒಂದು ಏನೋ ರೊಮ್ಯಾಂಟಿಕ್ ಹಾಡಾಗಿ ಹಾಡಿದ್ರೆ ಅದು ತುಂಬಾ ತಪ್ಪಾಗ್ಬಿಡುತ್ತೆ. ಎಷ್ಟೋ ಸಲ ಅಂಡ್ ಸಿ ದೇರ್ ಆರ್ ಕೆಲವು ಪದ್ಯಗಳು ಎಂಥ ಕಾಂಪ್ಲಿಕೇಟೆಡ್ ಪದ್ಯಗಳು ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಆಗಿಲ್ಲ. 4 ತಂತಿ ಅಂದ್ರೆ ಏನು ಅಂತ ಕರೆಕ್ಟಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ನಾನು ತುಂಬಾ ಸಂತೋಷದಿಂದ ಐ ವಿಲ್ ರಿಯಲಿ ಬಿ ವೆರಿ ಗ್ರೇಟ್ಫುಲ್ ಟು ದಟ್ ಪರ್ಸನ್. ಇದುವರೆಗೂ ನನಗಲ್ಲ, ಬೇಂದ್ರೆ ಅವರೇನೆ ಯಾವ ಇದನ್ನು ಒಪ್ಪಿಲ್ಲ. ಸೊ ನಾನು ಯಾರು? ಸೊ ಈ ಸೈಡ್ ನಿಮಗೆ ಏನ್ ಅರ್ಥ ಆಗುತ್ತೋ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಅಂತ. ಬಟ್ ನಾವು ಹಾಡೋದು ಯಾಕೆ ಅಂದ್ರೆ ನಮಗೂ ಏನು ಅದರಿಂದ ಏನಾದ್ರು ಅರ್ಥಗಳು ಪ್ರತಿದಿನ ಹೆಚ್ಚಾಗಿ ಸಿಗ್ತಾ ಹೋಗುತ್ತಾ ಅಂತ. ನೀವು ಯಾವ ಮೋಹನ ಮುರಳಿ ಅಡಿಗರು ಕವಿತೆ ಅಥವಾ ಅವರ ಪದ್ಯಗಳ ಗೇಯತ್ವವನ್ನು ಮೀರಬೇಕು ಅಂತ ಹೊಡೆದು ಬೇರೆ ಕಡೆ ಹೊಡೆದ್ರು ಅವ್ರು ಪಾಪ್ಯುಲರ್ ಆಗಿದ್ದೇ ಈ ಹಾಡಿಂದ. ಎಲ್ಲರ ಬಾಯಲ್ಲೂ ಈ ಹಾಡುಗಳಿವೆ. ಬಟ್ ಅದು ಆ ಪಾಯಿಂಟ್ ತುಂಬಾ ಆಮೇಲೆ ಬರೋಣ, ಪ್ರಾಯಶಃ ಈ ಡಿಸ್ಕಷನ್ಗೆ ರೆಲೆವೆಂಟ್ ಅದು. ಇಲ್ಲಿ ಕರ್ನಾಟಕದಲ್ಲಿ ಭಾವಗೀತೆಗಳು ಎಂಬ ಒಂದು ಪ್ರಕಾರ ನೀವು ಕಾಳಿಂಗರಾಯಿಂದ ಗುರುತಿಸಿ ಹೇಳಿದ್ದೀರಾ. ಬಟ್ ಈ ಭಾವಗೀತೆಗಳು ಅನ್ನೋದು ಕರ್ನಾಟಕಕ್ಕೆ ಕನ್ನಡಕ್ಕೆ ಮಾತ್ರ ಸೀಮಿತನಾ ಅಥವಾ ಬೇರೆ ಭಾಷೆಗಳಲ್ಲೂ ಸಿಗುತ್ತಾ? ನಮ್ಗೆ ಗೊತ್ತಿರೋ ಹಾಗೆ ಭಾವಗೀತೆಗಳು ಅಂತ ಈ ಥರದ ಒಂದು ಟರ್ಮಿನಾಲಜಿ ಬೇರೆ ಕಡೆ ಇಲ್ಲ ಅಂತ ಅನ್ಸುತ್ತೆ. ಭಾವಗೀತ್ ಅಂತಿದೆ, ಮರಾಠಿಯಲ್ಲಿದೆ, ಭಾವಗೀತ್ ಅಂತ ಹಾಡ್ತಾರೆ. ಬಟ್ ಭಾವಗೀತೆಗಳ ಹಾಗೆ ಬೇರೆ ಬೇರೆ ಕಡೆನೂ ಇದೆ, ಡೆಫಿನೆಟ್ಲಿ ಇರುತ್ತೆ ಅಂತ ನನ್ನ ನಂಬಿಕೆ. ಇಟ್ಸ್ ನಾಟ್ ಎಕ್ಸ್ಕ್ಲೂಸಿವ್ ಫಾರ್ ಕನ್ನಡ ಅಂತ ನನ್ಗನ್ಸುತ್ತೆ. ಫಾರ್ ಎಕ್ಸಾಂಪಲ್ ಮತ್ತೆ ಇದರಲ್ಲಿ ಬೆಂಗಾಲಲ್ಲಿ ನಾವು ರವೀಂದ್ರ ಸಂಗೀತ ಹಾಡ್ತೀವಿ, ರವೀಂದ್ರನಾಥ್ ಠಾಗೂರ್ ಅವರ ಕವಿತೆಗಳನ್ನು ಹಾಡ್ತೀವಿ. ಕಾಶ್ಮೀರಲ್ಲಿ ಲಲ್ಲೇಶ್ವರಿ ಗೀತೆಗಳನ್ನು ಹಾಡ್ತೀವಿ, ಲಾಲ್ ದೇಡ್. ಆಮೇಲೆ ಮರಾಠಿಯಲ್ಲೂ ಕೂಡ ಎಷ್ಟೋ ಭಾವಗೀತೆಗಳನ್ನು ಹಾಡ್ತೀವಿ, ತಮಿಳಲ್ಲೂ ಕೂಡ ಹಾಡ್ತಾರೆ, ತೆಲುಗುನಲ್ಲೂ ಇವಾಗ ಯಾರು ನಮ್ಮ ಮುದ್ದು ಪಳನಿ ಅಂತ ಬರ್ದಿರುವಂಥ ಕವಿತೆಯನ್ನು ಇದನ್ನು ಹಾಡ್ತಾರೆ. ಎಷ್ಟೊಂದಿದೆ ಆ ಥರ ಬರ್ದಿರುವ ಸಾಹಿತ್ಯವನ್ನು ತಗೊಂಡು ಅದನ್ನ ಆಸ್ ಪೋಯಟ್ರಿ ಹಾಡೋದು. ಇಟ್ಸ್ ನಾಟ್ ಎನ್ ಅನ್ಯೂಶುವಲ್ ಪ್ರಾಕ್ಟೀಸ್, ಮನುಷ್ಯ ಸಹಜವಾದ ಪ್ರಕ್ರಿಯೆ, ನಾಟ್ ಅ ಯೂನಿಕ್ ಪ್ರಾಕ್ಟೀಸ್. ಹೌದು, ಅದಕ್ಕೆ ಹೆಸರುಗಳು ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಭಾಷೆಯಲ್ಲಿ. ಬಟ್ ನಮಗೇನಂದ್ರೆ ಒಂಥರ ಒಂದು ವಿ ಫೀಲ್ ವೆರಿ ಪ್ರೌಡ್ ಬಿಕಾಸ್ SP ಬಾಲಸುಬ್ರಹ್ಮಣ್ಯಂ ಅಂತವರು ಬೇರೆ ಬೇರೆ ಭಾಷೆಯಲ್ಲಿ ಹಾಡಿರೋರು. ಕನ್ನಡದಲ್ಲೇ ಈ ಥರದ್ದು ಒಂದು ಯೂನಿಕ್ ಇದೆ ಅಂತ ಅವರು ಅದ್ರ ಬಗ್ಗೆ ಹೇಳಿದ್ದು. ವಿ ಫೀಲ್ ವೆರಿ ಪ್ರೌಡ್ ಆಫ್ ಇಟ್. ಕನ್ನಡಿಗರಾಗಿ ತುಂಬಾ ಹೆಮ್ಮೆ ಅನ್ಸುತ್ತೆ. ಬಟ್ ಐ ಥಿಂಕ್ ಇಟ್ಸ್ ನಾಟ್ ವೆರಿ ಯಾವ ಭಾಷೆಯಲ್ಲೂ ಇಲ್ಲದೆ ಇರೋದು ನಮ್ಮ ಭಾಷೆಯಲ್ಲಿ ಇದೆ ಅಂತ ಹೇಳುವಷ್ಟು ಇಲ್ಲ ಅನ್ಸುತ್ತೆ. ಖಂಡಿತ ಇದೆ ಬೇರೆ ಭಾಷೆಗಳಲ್ಲೂ, ಬಟ್ ದಿಸ್ ಇಸ್ ನಮ್ಮಲ್ಲೇ ಬೆಳೆದು ಇಟ್ಸ್ ಅ ಹೋಮ್ ಗ್ರೋನ್ ಜಾನರ್ ಅಂತ ಹೇಳುವುದು. ವೈಶಿಷ್ಟ್ಯನೂ ಇದೆ, ಆದರೆ ಸಮಾನತೆಯೂ ಇದೆ ಬೇರೆ ಪ್ರಕಾರಗಳಿಗೆ ಹೋಲಿಸಿದ್ರೆ.
ಈ ಭಾವಗೀತೆಗಳ ಒಂದು ಜಾನರ್ ಬೆಳೆದುಕೊಂಡು ಬಂದಿರುವ ರೀತಿ, ಅದ್ರ ಮೇಲೆ ಆಗಿರೋ ಪ್ರಭಾವಗಳನ್ನ ಗುರುತಿಸಬಹುದಾ? ಪ್ರಾಯಶಃ ಇಷ್ಟು ಒಂದು ಸಹಜವಾದ ಒಂದು ಪ್ರಕ್ರಿಯೆ ಅಂದ್ರೆ ತೆರೆದುಕೊಂಡಿರುವ ಪ್ರಕ್ರಿಯೆ. ಯಾಕೆಂದ್ರೆ ಶಾಸ್ತ್ರೀಯ ಸಂಗೀತದಷ್ಟು ಮಡಿವಂತಿಕೆ ಇಲ್ಲ. ಅದು ಬೇರೆ ಕಲ್ಚರ್ಸ್ಗೆ, ಬೇರೆ ಸಂಗೀತದ ಇದಕ್ಕೆ ತೆರೆದುಕೊಂಡಿದೆ. ನನಗೆ ಇಲ್ಲಿ ಪೂತಿನ ಅವರೊಂದು ಮಾತು ತುಂಬಾ ಇಷ್ಟ ಆಗಿರೋದು. ಅವ್ರು ಹೇಳಿದ್ರು ಒಂದು ನನಗೆ ಜ್ಞಾಪಕ ಇದೆ. ಎಲ್ಲರೂ ಭಾವಗೀತೆ ಅಂದ್ರೆ ಡಿಪ್ಲೊಮಾ ಅನ್ಕೊಂಡಿದ್ದಾರೆ. ಅದು ಆಕ್ಚುಲಿ ಅದು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ, ಶಾಸ್ತ್ರೀಯ ಸಂಗೀತವನ್ನು ಅದು ಕಲಿತ ಮೇಲೆ ನೀವು ಮಾಡುವಂತಹ ಇದು ಅಂತ ಒಂದು ಹೇಳ್ತಾರೆ. ಸೊ ತಾವು ಗುರುತಿಸಿರೋ ಹಾಗೆ ಇದು ಕನ್ನಡದಲ್ಲಿ ಭಾವಗೀತೆಗಳು ಬಂದಿರೋ ರೀತಿ, ಅದ್ರ ಮೇಲೆ ಆಗಿರೋ ಪ್ರಭಾವಗಳು ಯಾವ ತರ ಇದೆ? ಬೆಳ್ಕೊಂಡು ಬಂದಿರೋ ಪ್ರಭಾವ, ನಾ ಹೇಳ್ದಂಗೆ ಕಾಳಿಂಗರಾಯರು ಬಹುಶಃ ಮೊದಲು ಇದಕ್ಕೆ ನಾಂದಿ ಹಾಡಿದ್ರು. ಬಹುಶಃ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅದಕ್ಕೂ ಮುಂಚೆ ಇರ್ಲಿಲ್ವಾ ಈ ತರದ ಎಕ್ಸ್ಪೆರಿಮೆಂಟ್ಗಳಂದ್ರೆ? ಖಂಡಿತ ಇತ್ತು. ಈಗ ನಾವು ಆಸ್ ಅ ಶಾಸ್ತ್ರೀಯ ಸಂಗೀತವಾಗಿ ನಾವು ಏನನ್ನ ಹಾಡೋದಿಲ್ವೋ, ಮನೆಯಲ್ಲಿ ಹಾಡ್ತಾ ಇದ್ರು ಅಂತ ಎಲ್ಲಾ ಹಾಡುಗಳು ಅದು ವಿ ವಿಲ್ ಸೇ ಇಟ್ ಇಸ್ ಸುಗಮ ಸಂಗೀತನೇ ಅದು. ಬಟ್ ಅದು ಭಾವಗೀತೆಯ ಕ್ಯಾಟಗರಿಯಾಗಿ ವಿಶೇಷವಾಗಿ ನಮ್ಗೆ ಒಂದು ಪ್ರೊನೌನ್ಸ್ಡ್ ಕ್ಯಾಟಗರಿ ಅಂತ ನಮಗ್ ಸಿಕ್ಕಿದ್ದು ಕಾಳಿಂಗರಾಯದಿಂದ. ಅದಕ್ಕೆ ಮುಂಚೆ ಎಷ್ಟೋ ಆ ಟೈಮಲ್ಲೇನೆ ಭೀಮಸೇನ್ ಜೋಶಿ ಅವರು ಕೂಡ ಎಷ್ಟೋ ಹಾಡಿದ್ದಾರೆ ಹಾಡುಗಳನ್ನ, ಕವಿತೆಗಳನ್ನೆಲ್ಲ ಹಾಡಿದ್ದಾರೆ. ಈ ತರದ ತುಂಬಾ ಎಕ್ಸ್ಪೆರಿಮೆಂಟ್ಗಳಾಗ ಆಗಿತ್ತು. ಅಂಡ್ ಬಟ್ ಕಾಳಿಂಗರಾಯರು ಹಿ ಗೇವ್ ಇಟ್ ಅ ವೆರಿ ಸ್ಟ್ರಾಂಗ್ ಸ್ಟ್ರಕ್ಚರಲ್ ಇದು ಕ್ವಾಲಿಟಿ. ಪದ್ಯಗಳನ್ನ ಇದು ಕಂಪೋಸ್ ಮಾಡಿ, ಆಮೇಲೆ ಬೇರೆ ಬೇರೆ ಟೈಪ್ ಆಫ್ ಏನೋ ಕವಿತೆಗಳು. ಇವಾಗ ಹಳೆಗನ್ನಡ ತಗೊಂಡವರು ಕಂಪೋಸ್ ಮಾಡಿದ್ರು, ಆ್ಯಂಡ್ ಹೊಸ ಇದನ್ನು ತಗೊಂಡು ಕಂಪೋಸ್ ಮಾಡಿದ್ರು, ಕಂಟೆಂಪರರಿ ಪೋಯಮ್ಸನ್ನು ತಗೊಂಡು ಕಂಪೋಸ್ ಮಾಡಿದ್ರು. ಈ ಥರ ಬೇರೆ 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 ಕನ್ನಡವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನಾವು ಹೌ ಕೆನ್ ವಿ ಸಿಂಗ್ ಕನ್ನಡ, ಅದರ ಗೇಯತೆಯನ್ನ ಅವರು ಟೆಸ್ಟ್ ಮಾಡಿದ್ರು ಬೇರೆ ಬೇರೆ ಕನ್ನಡಗಳನ್ನ ಬಳಸಿ. ರತ್ನನ್ ಪದನೂ ಹಾಡಿದ್ರು, ರನ್ನ ಜೊನ್ನಾನು ಹಾಡಿದ್ರು, ಕುವೆಂಪುನು ಹಾಡಿದ್ರು, ಅಡಿಗಾನು ಹಾಡಿದ್ರು ಅವರು. ಸೊ ಆ ಥರ ಒಂದು ಕನ್ನಡದ ಗೀತೆಗಳು ವಿಚ್ ಆರ್ ನಾಟ್ ಫಿಲ್ಮ್ ಸಾಂಗ್ಸ್ ಬಟ್ ಅಂಡ್ ನಾಟ್ ಜನಪದದ ಒಂದು ಶೈಲಿಯನ್ನ ಬಿಟ್ಟು ಇನ್ಯಾವ ಥರ ಮಾಡಬಹುದು ಅಂತ ಒಂದು ಐಡಿಯಾ ಕೊಟ್ಟವರು ಕಾಳಿಂಗರಾಯರು. ಅಲ್ಲಿಂದ ನಮ್ದು ಅಂಡ್ ಆ ಟೈಮಲ್ಲಿ ಆಕಾಶವಾಣಿ ಕೂಡ ತುಂಬಾ ನೆರವಾಯಿತು. ಈ ಅದಕ್ಕೂ ಒಂದು ಸ್ವಲ್ಪ ಸಾಂಸ್ಕೃತಿಕ ಒಂದು ಹಿನ್ನೆಲೆಯಿಂದ ಅದು ಜಾಸ್ತಿ ಶಕ್ತಿ ಪಡ್ಕೊಂತು. ಹೌದು ಹೌದು ಹೌದು. ಸೊ ಆಲ್ ಇಂಡಿಯಾ ರೇಡಿಯೋದಲ್ಲಿ ಭಾವಗೀತೆಗಳಿಗೆ ಅಂತಾನೆ ಒಂದು ಸೆಪರೇಟ್ ಸ್ಲಾಟ್ ಕೂಡ ಮಾಡಿದ್ರು. ಅಂಡ್ ಸೊ ಆಗ ಅದಕ್ಕೊಂದಷ್ಟು ಆಡಿಷನ್ಸ್ ಅಂತ ಮಾಡಿದ್ರು, ಅಲ್ಲಿ ಕವಿಗಳ ಗೀತೆಗಳನ್ನ ತಗೊಂಡ್ರು. ಸೊ ಅವರು ಕೂಡ ಚೆನ್ನಾಗಿ ಅದನ್ನ ಬೆಳೆಸಿದ್ರು. ಅಂಡ್ ಆಗ ನಮ್ಗಿದ್ದದ್ದು, ನಮ್ಮ ಕಲಾವಿದರಿಗಿದ್ದದ್ದು ಸಂಗೀತವನ್ನ ಟು ಪಾಪ್ಯುಲರೈಸ್ ದೇರ್ ಮ್ಯೂಸಿಕ್ ಕೆಲವು ಪ್ಲಾಟ್ಫಾರ್ಮ್ಗಳಿದ್ದು. ಒಂದು ಆಲ್ ಇಂಡಿಯಾ ರೇಡಿಯೋ ಇತ್ತು, ಇನ್ನೊಂದು ಬೀದಿಗಳಲ್ಲಿ ಹೋಗಿ ಹಾಡೋದು ಆರ್ಕೆಸ್ಟ್ರಾಸ್. ದೇರ್ ವಾಸ್ ನೋ ಅದರ್ ವೇ ಆಫ್ ಪಾಪ್ಯುಲರೈಸಿಂಗ್ ಇದು. ಎಷ್ಟೋ ಚಿತ್ರಗಳು they all depended on orchestras to popularize their songs. That is why orchestras was so important ಅವತ್ತು ಆಗಿನ ಕಾಲದಲ್ಲಿ. ಚಿತ್ರಗೀತೆಗಳನ್ನ ಆರ್ಕೆಸ್ಟ್ರಾಗಳೇ ಪಾಪ್ಯುಲರೈಸ್ ಮಾಡಿದ್ದು. ರೇಡಿಯೋದಲ್ಲಿ ಕೇಳ್ತಾ ಇದ್ರು ಸರಿ, ಬಟ್ ಆಗ ಟಿವಿ ಏನು ಅಷ್ಟೊಂದು ಇಟ್ ವಾಸ್ ನಾಟ್ ಸಚ್ ಅ ಹ್ಯೂಜ್ ಥಿಂಗ್ ಅಲ್ಲ. ಒಂದು ದೂರದರ್ಶನಲ್ಲಿ ಬರೋದು. ಸೊ ಆಮೇಲೆ ಎಷ್ಟು ಬರೋದು ದೂರದರ್ಶನಲ್ಲಿ, ನಮ್ಗೆ ಇವಾಗ ಸಿಗೋ ಹಾಗೆ ಎಕ್ಸ್ಪ್ಲೋಷನ್ ಆಫ್ ಇದಿರಲಿಲ್ಲ. ಸೊ ದೇ ಡಿಪೆಂಡೆಡ್ ಆನ್ ಆರ್ಕೆಸ್ಟ್ರಾಸ್. ಹಾಗೇನೆ ಸುಗಮ ಸಂಗೀತವನ್ನ ಕೂಡ, ಭಾವಗೀತೆಗಳನ್ನ ಕೂಡ ಹಳ್ಳಿಗೆ ಊರೂರಿಗೆ ಹೋಗಿ ಕಾರ್ಯಕ್ರಮಗಳನ್ನ ಕೊಟ್ಟು ಹಾಗೂ ರೇಡಿಯೋದಲ್ಲಿ ಹಾಡಿ ಜನಪ್ರಿಯ ಮಾಡಿದವರು ಆಗಿನ ಗಾಯಕಿಯರು, ಸಂಯೋಜಕರು. ಅಂಡ್ ಅದರಲ್ಲಿ ಎಲ್ಲರೂ ನಮ್ಮ ಎಚ್ ಕೆ ನಾರಾಯಣ್, ಪದ್ಮಚರಣ್ ಅವರು ರೇಡಿಯೋದಲ್ಲಿ ತುಂಬಾ ಕೆಲಸ ಮಾಡಿದ್ರು. ನಮ್ಮ ಕಾಳಿಂಗರಾಯರ ಅವರಿಂದ ಇನ್ಫ್ಲುಯೆನ್ಸ್ ಆಗಿ ಅನಂತ ಸ್ವಾಮಿ ಅವರು ಕೂಡ ತುಂಬ ಮಾಡಿದ್ರು. ಅಶ್ವಥ್ ಅವರು, ಅದಾದಮೇಲೆ ವಸಂತ್ ಕನಕಾಪುರ್ ಅವರು, ಗರ್ತಿಗೆರೆ ರಾಘಣ್ಣ ಅವರು,
ಬಳಪ ಹುಕ್ಕೇರಿಯವರು ಬೇರೆ 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 ಊರಲ್ಲಿ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಸುಗಮ ಸಂಗೀತವನ್ನು, ಕವಿಗಳ ಗೀತೆಗಳನ್ನು ತಗೊಂಡು ಬೀದಿ ಬೀದಿಯಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಈ ಒಂದು ಫಾರ್ಮ್ಗೆ ಒಂದು ಪಾಪ್ಯುಲಾರಿಟಿ ಆ್ಯಂಡ್ ಒಂದು ಸ್ಟ್ರಕ್ಚರನ್ನು ಕಟ್ಕೋತಾ ಹೋದರು. ಹಾಗೆ ಬೆಳೀತಾ ಬಂತು ಭಾವಗೀತೆಗಳು. ಈ ನೀವು ಭಾವಗೀತೆ ಈ ಜನರ ಕಾಂಟ್ರಿಬ್ಯೂಷನ್ ಎಲ್ಲ ಹೇಳುವಾಗ ಅವರು ಕಾಂಪೋಸಿಷನ್ ಹೇಗೆ ನೋಡ್ತಾ ಇದ್ರು? ಈ ಕಾಂಪೋಸಿಷನ್, ಭಾವಗೀತೆಯ ಕಾಂಪೋಸಿಷನ್ ಹೇಗೆ ನಡೆಯುತ್ತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ತಿಳ್ಕೊಡೋಕ್ ಆಗುತ್ತಾ? ಹೇಗೆ ನಡೆಯುತ್ತೆ ಅಂದ್ರೆ ಹೇಗೆ ಮಾಡ್ತಾರೆ ಅವರು? ಒಂದು ಕಾಂಪೋಸಿಷನ್ ಮಾಡಬೇಕು ಅಂದ್ರೆ ಅವರು ಹೇಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ? ಯಾಕೆಂದ್ರೆ ಅದು ಸ್ಟ್ರಕ್ಚರಲಿ ಡಿಫ್ರೆಂಟ್ ಇರುತ್ತಲ್ವಾ ಶಾಸ್ತ್ರೀಯ ಸಂಗೀತಕ್ಕೂ ಫಿಲ್ಮ್ ಸಂಗೀತಕ್ಕೂ. ಅದು ಆ ಕ್ರಿಯೇಟಿವ್ ಪ್ರಾಸೆಸ್ ಬಗ್ಗೆ ಏನಾದ್ರೂ ಒಂದು ಇನ್ಸೈಟ್ಸ್ ಕೊಡೋದಕ್ಕಾಗುತ್ತಾ? ಹಾ, ಡೆಫಿನೆಟ್ಲಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮುಖ್ಯವಾದ ಏನು ಅಂದರೆ, ನಮ್ಮ ವೆರಿ ಇಂಡಿಯನ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ ನಾವು. ಅದು ಏನಂದರೆ ಎಲ್ಲ ಕಡೆನೂ ಒಂದು ಮೊದಲನೆಯ ಪಲ್ಲವಿ ಅಂತ, ನನ್ನ ಹೆಸರು ಪಲ್ಲವಿ ಅಂದರೆ ದ ಬಿಗಿನಿಂಗ್ ಅಂತ. ಪಲ್ಲವಿ ಮೊದಲನೇ ಒಂದಷ್ಟು ಸಾಲುಗಳು, ಆಮೇಲೆ ಚರಣ, ಆಮೇಲೆ ಇನ್ನೊಂದು ಚರಣ, ಆಮೇಲೆ ಇನ್ನೊಂದು ಚರಣ, ಆಮೇಲೆ ಇನ್ನೊಂದು ಎಷ್ಟಾದರೂ ಚರಣಗಳಿರ್ಬೋದು. ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ಮೋಸ್ಟ್ ಆಫ್ ದ ಸಾಂಗ್ಸ್ ಇನ್ ಇಂಡಿಯಾ. ನಮ್ಮ ಇಂಡಿಯನ್ ಫಾರ್ಮ್ಯಾಟ್ ಅಂದರೆ ಪೋಯಮ್ಮು ಕೂಡ ಅಷ್ಟೇ, ಕವಿತೆಯಲ್ಲೂ ಕೂಡ ಅಷ್ಟೇ. ನಮಗೆ ಒಂದು ಮೊದಲನೇ ಸಾಲುಗಳಿದೆಯಲ್ಲ, ಇಟ್ ಈದರ್ ಓಪನ್ಸ್ ಅಪ್ ಅ ಕ್ವೆಶ್ಚನ್ ಆರ್ ಇಟ್ ಗಿವ್ಸ್ ಯು ಅ ಸ್ಟೇಟ್ಮೆಂಟ್ ಆ್ಯಂಡ್ ದ ಚರಣಾಸ್ ವಿಲ್ ಎಕ್ಸ್ಪ್ಯಾಂಡ್ ಆನ್ ಇಟ್. ಆ ಒಂದು ಮುಖ್ಯವಾದ ಒಂದು 4 ಸಾಲುಗಳು ಅಥವಾ 2 ಸಾಲುಗಳೇನಿದೆ, ಅದು ಅಲ್ಲಿ ಸ್ಟೇಟ್ ಮಾಡಿರೋದನ್ನ ಚರಣಗಳು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ ಮೋಸ್ಟ್ ಆಫ್ ದ ಪಾಯಿಂಟ್ಸ್. ಹಾಗೇನೆ ಒಂದು ವೇರಿಯೇಷನ್ ಏನಿರಬಹುದು ಅಂದರೆ, ಮೊದಲನೇ 2 ಸಾಲುಗಳಲ್ಲಿ ಒಂದು ಕಥೆಯನ್ನ ನಿಮಗೆ ಹೇಳ್ತೀನಿ ಕೇಳಿ ಅಂತ ಅನ್ಬೋದು, ಚರಣಗಳಲ್ಲಿ ಕಥೆಯನ್ನ ಹೇಳು, ನ್ಯಾರೇಟಿವ್. ಆ ನ್ಯಾರೇಟಿವ್ ಪೋಯಮ್ಸ್ ಅದೊಂದು ಬೇರೆ. ಅದು ಬಿಟ್ರೆ ಮೋಸ್ಟ್ ಆಫ್ ದ ಪೋಯಮ್ಸ್ ವಿಲ್ ಹ್ಯಾವ್ ದಿಸ್, ವಿಚ್ ಇಸ್ ದಟ್ ಯು ಹ್ಯಾವ್ ದ ಮುಖ್ಯವಾದ ಒಂದು ದ ಸ್ಟೇಟ್ಮೆಂಟ್ ಆಫ್ ದ ಪೋಯಮ್. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಆ ಹುಡುಕಾಟದ ಒಂದು the response to that calling is what continues in all the charanas. Only in the last charana you have the ಏನಂತಾರೆ, the main question of the song, which is ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿವುದೇ ಜೀವನ ಅನ್ನೋ ಒಂದು ಪ್ರಶ್ನೆ ಕೊನೆಯಲ್ಲಿ ಸಿಗುತ್ತೆ. ಬಟ್ ಇಡೀ ಪೋಯಮ್ ಏನು ಅಂದರೆ ಆ ಹುಡುಕಾಟವೇ ಆ ಒಂದು ಆ ಕಾಲಿಂಗ್ಗೆ ನಾನು ಏನು ಮಾಡಲಿ, ಆ ಕೂಗು ಬರ್ತಾ ಇದೆಯಾ, ಆ ಕರೆ ಬರ್ತಾ ಇದೆಯಲ್ಲ, I am so helpless when it comes to that call ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಲ್ಲ ಚರಣಗಳು ಬರುತ್ತೆ. ಆ ಥರನೇ ನೀವು ಯಾವುದೇ ತಗೊಳ್ಳಿ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಆಮೇಲೆ ಆಕಾಗಿ ಯಾಕಾಗಿ ಬೇಕಾಗಿ ಎಲ್ಲ ಒಡೆವರ್ ಯಾವ ಥರ, ಈ ಥರ ಕುಣಿಯೋಣ, ಆ ಥರ ಕುಣಿಯೋಣ, ಇದನ್ನ ಮರ್ತು ಕುಣಿಯೋಣ, ಅದನ್ನ ಮರ್ತು ಕುಣಿಯೋಣ, ಕುಣಿಯೋಣು ಬಾರ ಕುಣಿಯೋಣು ಬಾ. ಯಾವುದೇ ತಗೊಂಡ್ರು ನೀವು ಮೊದಲನೇ ಪಲ್ಲವಿಯಲ್ಲಿ ನಮಗೇನು ಸಿಗತ್ತೆ, ಅದರ ಎಕ್ಸ್ಪ್ಯಾನ್ಷನ್ ಅಥವಾ ಅದರ ಆ ಒಂದು ಪಾತನ್ನ ಇದನ್ನ ಮಿಕ್ಕಿದ ಚರಣಗಳೆಲ್ಲ ಹುಡ್ಕೊಂಡು ಹೋಗುತ್ತೆ. ವೆಸ್ಟರ್ನ್ ಇದರಲ್ಲಿ ಹಾಗಲ್ಲ. ವೆಸ್ಟರ್ನಲ್ಲಿ ನಾವು ವೆಸ್ಟರ್ನ್ ಫಾರ್ಮ್ಯಾಟ್ಸ್ ತಗೊಂಡ್ರೆ ಒಂದು ಕೋರಸ್ ಅಂತಿರುತ್ತೆ, ವರ್ಸ್ ಅಂತಿರುತ್ತೆ, ಹುಕ್ ಲೈನ್ ಅಂತಿರುತ್ತೆ, ಆಮೇಲೆ ರೆಪಿಟೇಷನ್ ಆಫ್ ದ ಹುಕ್ ಲೈನ್, ಮತ್ತೆ ಇನ್ನೊಂದು ಐಡಿಯಾ ಬರ್ಬೋದು, ಬಟ್ ಯು ಗೋ ಬ್ಯಾಕ್ ಟು ದ ಹುಕ್ ಲೈನ್. ಸೊ ಈ ಥರದ ಬೇರೆ ಬೇರೆ ಪಾಸಿಬಿಲಿಟೀಸ್ ಅದರಲ್ಲಿದೆ. ಇದಕ್ಕೆ ವಿರುದ್ಧವಾದ ಪಾಸಿಬಿಲಿಟೀಸ್ ಇದೆ ಅದರಲ್ಲಿ. ಸೊ ನಮ್ಮ ಯಾವುದೇ ಒಂದು ಕಾಂಪೋಸಿಷನ್ ಮಾಡಬೇಕಾದ್ರೂ ಇಂಡಿಯನ್ ಸ್ಟೈಲ್ ಕಾಂಪೋಸಿಷನ್ ಅಂದರೆ, ಈವನ್ ಚಿತ್ರಗೀತೆಗಳಲ್ಲಿ ನೋಡಿ ಇವಾಗ ಬದಲಾಗಿದೆ ನೋಡಿ. ಇವಾಗ ಎಷ್ಟೋ ವೆಸ್ಟರ್ನೈಸ್ಡ್ ಚಿತ್ರಗೀತೆಗಳು ಬರ್ತಾ ಇದೆ. ಇಲ್ಲಿಗಿಂತ ಹೆಚ್ಚಾಗಿ ಹಿಂದಿಯಲ್ಲಿ ಅದನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ, ವೇರ್ ದೇ ಹ್ಯಾವ್ ಅ ಹುಕ್ ಲೈನ್. ಸೊ ದ ಹುಕ್ ಲೈನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಸಾಂಗ್. ಪಲ್ಲವಿ ಆಗೋದಿಲ್ಲ, ಅವರು ಹುಕ್ ಲೈನ್ಗೆ ವಾಪಸ್ ಹೋಗ್ತಾ ಇರ್ತಾರೆ. ಪಲ್ಲವಿ ಇಸ್ ಜಸ್ಟ್ ಏನಂತಾರೆ, ಒಂದು ಸಪೋರ್ಟ್, ದ ಇದು ಫಾರ್ ಬೌನ್ಸಿಂಗ್ ಪ್ಯಾಡ್ ಟು ಟೇಕ್ ದ ಹುಕ್ ಲೈನ್.
ಅಲ್ಲಿಂದ ಒಂದು ಐಡಿಯಾನ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇದನ್ನ ತಗೊಂಡು ಹುಕ್ ಲೈನ್ ತಗೋತಾರ ಅವ್ರು. ಸೊ ಅದು ವೆಸ್ಟರ್ನ್ ಕಾಂಪೋಸಿಷನ್ನಿನ ಒಂದು ಸ್ಟ್ರಕ್ಚರು. ನಮ್ಮಲ್ಲಿ ಪಲ್ಲವಿಗೆ ಹೋಗ್ತೀವಿ, ಚರಣಕ್ಕೆ ಬರ್ತೀವಿ, ಮತ್ತೆ ಪಲ್ಲವಿಗೆ ಹೋಗ್ತೀವಿ, ಮತ್ತೆ ಚರಣಕ್ಕೆ ಬರ್ತೀವಿ, ಮತ್ತೆ ಪಲ್ಲವಿಗೆ ಹೋಗ್ತೀವಿ, ಮತ್ತೆ ಚರಣ. ಇದು ನಮ್ಮ ಸ್ಟ್ರಕ್ಚರ್. ಹಿಂದಿ ಯಾವುದೇ ಹಾಡಿದ್ ತಗೊಳ್ಳಿ, ಕನ್ನಡದ್ದು ಇದು ಚಿತ್ರಗೀತೆಗಳನ್ನು ತಗೊಳ್ಳಿ. ನನ್ನ ಧಾಟಿಯ ನೀನರಿಯೇ, ನನ್ನ ಹಾಡೇ ಬೇರೆ, ಶ್ರುತಿ ತೊರೆದ ಲಯವಿರದ ಹರಕು ಧಾಟಿಯ ಹಾಡೇಕೆ, ನನ್ನ ಧಾಟಿಯ ನೀನರಿಯೇ, ನನ್ನ ಹಾಡೇ ಬೇರೆ. ಇದು ಪಲ್ಲವಿ. ವೇರ್ ದ ಹೀರೋ ಹೀರೋಯಿನ್ ಆರ್ ಸೇಯಿಂಗ್ we both don't, we are not made for each other. And then ಚರಣದಲ್ಲಿ ಏನಾಗುತ್ತೆ, she is saying ಕಾತರಿಸಿ ಕೈ ಹಿಡಿದ ಕಾಂತೆಯ ಹೃದಯ ಕಾಣಿಸದೆ. she is saying why can't you see me? It's an extension of the argument. ನನ್ನ ಕನಸಿನ ನನ ಅರಸಿದರೆ ಮರುದಿನ ಮೈ ಮನನೋ ಒಂದೇ, ನನ್ನ ದಾಟಿಯ ನೀನರಿಯೇ. ಸೊ ನಾವು ಏನೇ ಚರಣದೇನೇ ಒಂದು ವಿಸ್ತಾರ ಮಾಡಿದ್ರು ಅದನ್ನ ವಿ ಬ್ರಿಂಗ್ ಇಟ್ ಬ್ಯಾಕ್ ಟು ದ ಪಲ್ಲವಿ. ನಾವು ಕ್ಲಾಸಿಕಲ್ ಅಲ್ಲೂ ಕೂಡ ಇದನ್ನ ಮಾಡ್ತೀವಿ. ನಾವು ಏನೇ ಮಾಡಿದ್ರು ಸಮ್ಮಗೆ ವಾಪಸ್ ಬರ್ತೀವಿ. ಸಮ್ ಅಂದ್ರೇನು? ಮೊದಲನೇ ಇದು ಸ್ಥಾಯಿ ಯಂತ್ರ ಅಂತ ಹೇಳ್ತೀವಿ ನಾವು ಹಿಂದೂಸ್ತಾನಿಯಲ್ಲಿ. ಕರ್ನಾಟಕಲ್ಲಿ ನಾವು ಕೃತಿಗಳಲ್ಲಿ ಏನೇ ಮಾಡಿದ್ರು ಎಂದರೋ ವಾಪಸ್ ಬಂದೇ ಬರ್ತೀವಿ ಅದಕ್ಕೆ. ಸೊ ದಟ್ ಈಸ್ ದ ರಿಪಿಟೇಟಿವ್ ಕ್ವಾಲಿಟಿ ಆರ್ ಕಮಿಂಗ್ ಬ್ಯಾಕ್ ಟು ದ ವಾಟ್ ಐ ಸೆಡ್ ಅರ್ಲಿಯರ್. ಆ ಒಂದು ಇದಿದೆಯಲ್ಲ, ದಟ್ ಇಸ್ ಅ ವೆರಿ ಇಂಡಿಯನ್ ಥಿಂಗ್. The cyclical nature of the composition itself. Of the composition. ನೀವು ಇದನ್ನು ತಗೊಳ್ಳಿ, ಈವನ್ ಇನ್ ಫೋಕ್ ಸಾಂಗ್ಸ್ ಎಲ್ಲ ವಾಪಸ್ ಬರ್ತಾ ಇರುತ್ತೆ. ತುಂಬಾನೇ ಪ್ರಾಯಶಃ ಜಾಸ್ತಿನೇ ಅಲ್ಲಿ. ಆಮೇಲೆ ಅಲ್ಲಿ ಇನ್ನು ಇನ್ಸೈಡ್ ದ ವರ್ಸ್ ಕೂಡ ಸೈಕ್ಲಿಕಲ್ ಇದಿರುತ್ತೆ. ಅದು ರಿಪಿಟೇಷನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಚಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಗೆ, ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಆಮೇಲೆ ನಾ ಆಮೇಲೆ ಮಾದೇವ ಹೆಂಗಿದಾನೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಒಂದೊಂದು ಚರಣದಲ್ಲೂ. ಈ ತರ ಚೆಲ್ಲಿದ್ರು ಮಲ್ಲಿಗೆ, ಆ ತರ ಅವನನ್ನ ಆರಾಧಿಸಿದ್ರು, ಆ ಮಾದೇವ ಹಿಂಗಿದಾನೆ ಅಂದ್ಬಿಟ್ಟು ವಾಪಸ್ ಚೆಲ್ಲಿದರು ಮಲ್ಲಿಗೆಯಾಗೆ ಬರ್ತಾರೆ. ಸೊ ಎಲ್ಲ ನೀವ್ ಯಾವ್ದೇ ಇಂಡಿಯನ್ ಸಾಂಗ್ ನೋಡಿ, ದ ಐಡಿಯಾ ವಿಲ್ ಬಿ ಟೋಲ್ಡ್ ಇನ್ ದ ಫಸ್ಟ್ ವರ್ಸ್, ದೆನ್ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ಅಪಾನ್. ಗಜಲ್ ಕೂಡ ಹಂಗೇನೆ ಅಲ್ವಾ? ರಂಜಿಶಿ ಸಹಿ ದಿಲ್ ಹಿ ದುಖಾನೆ ಕೆ लिए रंजिश सही, आप से मुझे छोड़ के जाने के लिए, आप से मुझे छोड़ के जाने के लिए ರಂಜಿಶಿ ಸಹಿ. ನೀನು ಸುಮ್ಮನೆ ಜಸ್ಟ್ ಫಾರ್ ಇದಕ್ಕಾದ್ರೂ ಬಂದು ಹೋಗು ಒಂದ್ಸಲ. ಕಮ್ ಜಸ್ಟ್ ಟು ಲೀವ್ ಮೀ ಅಂಡ್ ಗೋ, ಕಮ್ ಬ್ಯಾಕ್ ಒನ್ಸ್ ಅಗೇನ್. ದೆನ್ ಇನ್ ದ ಚರಣಾಸ್ ಹಿ ಕೀಪ್ಸ್ ಎಕ್ಸ್ಪ್ಯಾಂಡಿಂಗ್ ಆನ್ ದ್ಯಾಟ್ ಐಡಿಯಾ. ಪೆಹಲೆ ಸೆ ಕಿಸ್ ಕಿಸ್ ಕೋ ಸುನಾएंगे जुदाई का सबब हम, किस किस को बताएंगे जुदाई का सबब हम. ना ना ಅಂದ್ರೆ ಆ ಫಿರ್ ಸೆ ಮುझे छोड़ के जाने के लिए ಆ ಥರದ್ದು ಐ ಫರ್ಗೆಟಿಂಗ್ ದ ಲೈನ್ಸ್, ಬಟ್ ದಿಸ್ ಇಸ್ ದ ಮೇನ್ ಐಡಿಯಾ ಆಫ್ ದ ಸಾಂಗ್. ಇಟ್ ಕೀಪ್ಸ್ ಕಮಿಂಗ್ ಬ್ಯಾಕ್ ಟು ದಟ್ ಮೇನ್ ದಿಸ್ ಥಿಂಗ್ ವಿಚ್ ಸೇಸ್ आप फिर से मुझे छोड़ के जाने के लिए जस्ट कम बैक,
ಇಟ್ ಡಸಂಟ್ ಗೋ ಟು ಓ ಐ ಡೋಂಟ್ ವಾಂಟ್, ಬರಬೇಡ ನೀನು ಹೋಗು, ಹೇಳೋದೇ ಇಲ್ಲ. ಅದು ಎಲ್ಲೂ ಬರಲ್ಲ. ಇಟ್ ಆಲ್ವೇಸ್ ಗೋಸ್ ಬ್ಯಾಕ್ ಟು ಇಟ್ಸ್ ಹ್ಯಾಸ್ ಅ ಸೈಕ್ಲಿಕಲ್ ನೇಚರ್ ಇನ್ ಇಟ್ಸ್ ಎಕ್ಸ್ಪ್ರೆಷನ್. ಸೊ ನೀವು ಯಾವುದೇ ಒಂದು ಇಂಡಿಯನ್ ಕಾಂಪೋಸಿಷನ್ ನೋಡಿದ್ರು ದಟ್ ಈಸ್ ದ ಮೇನ್ ಸ್ಟ್ರಕ್ಚರ್. ಸೊ ಕಂಪೋಸಿಷನ್ ಮಾಡಬೇಕಾದ್ರೆ ಎಲ್ಲ ಕಂಪೋಸರ್ಸು ದೇ ಫಾಲೋ ದಿಸ್, ರೈಟ್, ವಿಚ್ ಈಸ್ ದ್ಯಾಟ್ ಯು ವಿಲ್ ಹ್ಯಾವ್ ದ ಮೇನ್ ಪಲ್ಲವಿ, then you will have charanagalu or antras which will keep going back to the pallavi, and that is the main idu. Ivaga adrolgade hege neevu what raga you use, what bhava you use, it is left to each individual composer, his style of music, ಮತ್ತೆ ಅವರು ಮಾಡುವಂಥ ಏನಂತಾರೆ, ಅವರು ಯಾವ ಸಂಗೀತದ ಪ್ರಕಾರವನ್ನು ಹೆಚ್ಚಾಗಿ ಬಳಸ್ತಾರೆ, ಮತ್ತೆ ಯಾವ ಸಂಗೀತದ ಪ್ರಕಾರ ಈ ಕವಿತೆಗೆ ಹೆಚ್ಚು ಹೊಂದುತ್ತೆ. ಪಲ್ಲವಿಯವರೇ, ಇವಾಗ ಹೊಸದಾಗಿ ಭಾವಗೀತೆಯ ಕ್ಷೇತ್ರವನ್ನ ಪ್ರವೇಶ ಮಾಡ್ತಿರೋರು ತರುಣ ತರುಣಿಯರು, ಅವರು ಹೇಗೆ ಈ ಕ್ಷೇತ್ರವನ್ನು ನೋಡಬೇಕು, ಯಾವ ಸ್ಕಿಲ್ಸ್ ಬೆಳೆಸ್ಕೋಬೇಕು, ಯಾವ ದೃಷ್ಟಿಕೋನ ಇಟ್ಸ್ಕೋಬೇಕು ಅನ್ನೋದು ತಮ್ಮ ಅಭಿಪ್ರಾಯ, ಉಪದೇಶ? ಅಡ್ವೈಸ್, unsolicited advice, even more, but what I observe ಅದನ್ನ ನಾನು ಹೇಳ್ತೀನಿ, ನಾನು ಗಮನಿಸಿರೋದನ್ನ ನಾನು ಹೇಳ್ತೀನಿ. there is very little understanding of what is ಸುಗಮ ಸಂಗೀತ, what is ಭಾವಗೀತೆ ಈಗಿನ ಗಾಯಕ ಗಾಯಕಿಯರಲ್ಲಿ. ಒಂದು ಏನಂದ್ರೆ, ಈಗ ನಾವು ಒಂದು ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಇದೀವಲ್ಲ, ತುಂಬಾ ನಮ್ಮನ್ನೇ ನಾವು ಬೇರೆ ರೀತಿ ಕಾಣುವಂಥ ಒಂದು ಪರಿಸ್ಥಿತಿ, ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದೆ ಈ ಜಗತ್ತು. ಅಂದ್ರೆ ಏನಂತಾರೆ, ಜನಪ್ರಿಯತೆ ಅಂದ್ರೇನು, ಒಪ್ಪಿಗೆ ಅಂದ್ರೇನು, ಮನ್ನಣೆ ಅಂದ್ರೇನು, ಆಮೇಲೆ ವಿದ್ವತ್ ಅಂದ್ರೇನು, ಇದೆಲ್ಲವನ್ನ ರೀಡಿಫೈನ್ ಮಾಡ್ತಾ ಇದೆ ಈ ಸೋಷಿಯಲ್ ಮೀಡಿಯಾ ಜಗತ್ತು. ವಾಟ್ ಈಸ್ ಮೋರ್ ಅನ್ಫಾರ್ಚುನೇಟ್ಲಿ ಒಂಥರ ವಾಟ್ ಕೈಂಡ್ ಆಫ್ ಈಸ್ ಮೋರ್ ಪ್ರಿವೇಲಿಂಗ್ ಅಂಡ್ ಮೋರ್ ಪಾಪ್ಯುಲರ್ ಅಂಡ್ ಸ್ಟೇಸ್ ಲಾಂಗರ್ ಇನ್ ದಿಸ್ ವರ್ಲ್ಡ್ ಆಫ್ ದ ಈಥರ್ ಆರ್ ಥಿಂಗ್ಸ್ ವಿಚ್ ಆರ್ ಔಟ್ ಆಫ್ ನಾರ್ಮಲ್, out of sync, which are weird, quirky, maybe has some kind of embarrassing mistake or some kind of an embarrassment attached to it. ಇದು ಅಂದ್ರೆ ಒಂಥರ ಒಂದು ಕ್ಲಿಕ್ ಬೇಟ್ ಅನ್ನೋ ಒಂದು ಬ್ರಾಡ್ ಟರ್ಮ್ ಅಲ್ಲಿ ಹೇಳೋದಾದ್ರೆ, ಶಾಕ್ ವ್ಯಾಲ್ಯೂ, ಕ್ಲಿಕ್ ಬೇಟ್, ಈ ಥರದ ಏನಂತಾರೆ ಕಾಂಟೆಂಟ್ ಹೆಚ್ಚಾಗಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಐಡೆಂಟಿಫೈ ದ ರೈಟ್ ಪ್ಲಾಟ್ಫಾರ್ಮ್ಸ್, ಬಿಕಾಸ್ ಇವತ್ತಿನ ಜಗತ್ತಲ್ಲಿ ನಮ್ಮ ಪ್ಲಾಟ್ಫಾರ್ಮ್ಗಳು ಬದಲಾಗಿದೆ. ಹಳೆ ಕಾಲದಲ್ಲಿ ನಾವು ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ವಿ, ಮತ್ತು CD ರೆಕಾರ್ಡಿಂಗ್ಸ್ ಮಾಡ್ತಾ ಇದ್ವಿ. ಆ ರೆಕಾರ್ಡಿಂಗ್ಸ್ ಎಲ್ರಿಗೂ ತಲುಪೋದು, CD ಕೊಂಡ್ಕೊಳ್ಳೋರು ಇಲ್ಲ ಕ್ಯಾಸೆಟ್ ಕೊಂಡ್ಕೊಳ್ಳೋರು, ಲೇಟೆಸ್ಟ್ ಅಂದರೆ MP3 ಕೊಂಡ್ಕೊಳ್ಳೋರು. ಈಗ ಎಲ್ಲ ಬದಲಾಗ್ಬಿಟ್ಟಿದೆ. ಮ್ಯೂಸಿಕನ್ನು ರೆಕಾರ್ಡ್ ಮಾಡಿ ಯಾರು ಎಲ್ಲಿ ಕೊಂಡ್ಕೋತಾರೆ? ಮ್ಯೂಸಿಕನ್ನು ರೆಕಾರ್ಡ್ ಮಾಡೋರು ಇವಾಗ ಹೀರೋ ಹೀರೋಯಿನ್ ಥರ ವಿಜುವಲ್ ಆಗಿ ಕೂಡ ಅದನ್ನು ಪ್ರೆಸೆಂಟ್ ಮಾಡಬೇಕು. ಇಟ್ ಚೇಂಜಸ್ ದ ಕಂಪ್ಲೀಟ್ ಇಂಟೆನ್ಷನ್ ಆಫ್ ಭಾವಗೀತೆ, ಎಸ್ಪೆಷಲಿ ಭಾವಗೀತೆ. ಫಿಲಮ್ ಸಾಂಗ್ ಇದು ಅದೇನೆ, ವಿಜುವಲ್ ಇಸ್ ದ ಮೇನ್ ಇದು ಇಂಟೆನ್ಷನ್. ಅದಕ್ಕೆ ಇವಾಗ ವಿಜುವಲ್, ಎಲ್ಲದಕ್ಕೂ ವಿಜುವಲ್ ಇರೋದು, ದಟ್ಸ್ ನಾಟ್ ಸರ್ಪ್ರೈಸಿಂಗ್. ಬಟ್ ಇವಾಗ ಭಾವಗೀತೆಗೆ ವಿಜುವಲ್ ಇರಬೇಕು ಅಂದರೆ ತುಂಬ ಸಿಂಪಲ್ ಆಗಿ ಸುಮ್ಮನೆ ಕುತ್ಕೊಂಡು ಹಾಡೋದು, ದಟ್ ಇಸ್ ಒನ್ ಥಿಂಗ್. ಬಟ್ ಅದಕ್ಕೆ ಬೇರೆ ಥರ ವಿಜುವಲ್ ಯೋಚನೆ ಮಾಡಿದಾಗ ಅದು ಹೇಗಿರಬೇಕು, ಏನು ಕವಿತೆಯ ಅರ್ಥ ಏನು, ಪದ್ಯದ ಅರ್ಥ ಏನು, ಅದಕ್ಕೆ ನೀವೇನು, ವಾಟ್ ಆರ್ ಯು ಆ್ಯಡಿಂಗ್ ಟು ಇಟ್, ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಪ್ರಶ್ನೆಗಳಾಗ್ಬಿಡುತ್ತೆ. ಸೊ ಗಾಯಕ ಗಾಯಕಿಯರು ಸುಗಮ ಸಂಗೀತ ಭಾವಗೀತೆಯನ್ನು ಹಾಡಬೇಕು, ಕಲ್ತ್ಕೋಬೇಕು, ಅದರಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು, ಅದರಲ್ಲಿ ಅವರು ತಮ್ಮ ಒಂದು ಕರಿಯರನ್ನು ಬಿಲ್ಡ್ ಮಾಡಬೇಕು ಅಂದರೆ ಸ್ವಲ್ಪ ಆಳವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಭಾವಗೀತೆ ಅಂದ್ರೇನು,
why do you want ಭಾವಗೀತೆ? ಹ್ಮ್ Is it to go and win some competition? ರಿಯಾಲಿಟಿ ಶೋ. If you are going to go to a reality show, then after the reality show, what are you going to do? ಏನು ಹಾಡ್ತೀರಾ ನೀವು? ನಿಮ್ಮ ಅಸ್ತಿತ್ವವನ್ನು ಹೇಗೆ ಬೆಳೆಸ್ಕೊತೀರಾ ನೀವು? ನಿಮ್ಮ ಐಡೆಂಟಿಟಿಯನ್ನು ಹೇಗೆ ಕ್ರಿಯೇಟ್ ಮಾಡ್ತೀರಾ? ನೀವು ಯಾರು? ಆರ್ ಯು ಸಂಬಡಿ ಹೂ ಇಸ್ known as the winner of some competition, or are you somebody who has contributed to the culture in a very big way? ಒಂದು ಸಂಸ್ಕೃತಿಗೆ, ಸಮಾಜದ ಸಂಸ್ಕೃತಿಗೆ, ಆ ಒಂದು ಬದಲಾಗ್ತಾ ಇರುವಂಥ ಟ್ರೆಡಿಷನ್ಗೆ ನಿಮ್ಮ ಇದು ಏನು? ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ಟಿಸ್ಟ್ಸ್ ಟು ಥಿಂಕ್ ಅಬೌಟ್ ಇಟ್. ಆ್ಯಂಡ್ ಟ್ರೆಡಿಷನ್ ಅನ್ನು ನಾನು ಬಹಳ ಸ್ಟ್ರಿಕ್ಟ್ ಆಗಿ ಐ ಆಮ್ ನಾಟ್ ಸಂಬಡಿ ಹೂ ಇಸ್ ಯುನೋ ಕ್ಲೋಸ್ಡ್ ಆಗಿ ಪ್ಯೂರಿಸ್ಟ್ ಆಗಿ ಹೇಳ್ತಾ ಇಲ್ಲ ಅದನ್ನ. ಟ್ರೆಡಿಷನ್ ಇಸ್ ವಾಟ್ ವಿ ಆರ್. ನಾವ್ಯಾರೋ ಅದೇ ನಮ್ಮ ಟ್ರೆಡಿಷನ್, ಅದೇ ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿಗೆ ನಾವು ಹೇಗೆ, ನಾವು how are we contributing to it? That becomes very important. ಸುಗಮ ಸಂಗೀತ, ಎಸ್ಪೆಷಲಿ ಭಾವಗೀತೆ, ಸುಗಮ ಸಂಗೀತ ಹಾಡಬೇಕು ಅಂತ ಮನ್ಸು ಮಾಡಿದರೆ ಅದು ಅಪರೂಪ. ಈಗಿನ ಕಾಲದಲ್ಲಿ ಗಾಯಕ ಗಾಯಕಿರಾಗಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೆ, ಬಟ್ ಏನು ಹಾಡಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿ ಇರಲ್ಲ. ಫಿಲಮ್ ಸಾಂಗ್ ಹಾಡಬೇಕು ಅನ್ನೋದು ಮೋಸ್ಟ್ ಆಫ್ ದ ಸಿಂಗರ್ಸ್ಗೆ ಇರುತ್ತೆ. ಲೈಕ್ ಹೌ ಮೋಸ್ಟ್ ಆಕ್ಟರ್ಸ್ ವಾಂಟ್ ಟು ಬಿಕಮ್ ಫಿಲಮ್ ಆಕ್ಟರ್ಸ್. ನನಗೆ ಯಾರೋ ಒಬ್ರು ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ರು, ನೀವು ಥಿಯೇಟರಲ್ಲಿ ಇಷ್ಟೊಂದು ಆ್ಯಕ್ಟಿಂಗ್ ಮಾಡಿದಿರಲ್ಲ, ನಿಮಗೆ ನೆಕ್ಸ್ಟು ಫಿಲಮ್ಗೆ ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ಯು ಅಂತ. ಸೊ ಐ ವಾಸ್ ಟೆಲಿಂಗ್ ದೆಮ್ ದಟ್ ನಾಟ್ ನೆಸೆಸರಿಲಿ. ರಂಗಭೂಮಿಯಲ್ಲಿ ಆ್ಯಕ್ಟ್ ಮಾಡೋರು ಇದನ್ನ ಮಾಡಿದ್ರೆ ನನಗೆ ಚಿತ್ರರಂಗದಲ್ಲಿ ಅವಕಾಶ ಸಿಗತ್ತೆ ಅಂತ ಮಾಡೋದಿಲ್ಲ. ಹೆಚ್ಚಾಗಿ ರಂಗಭೂಮಿಯಲ್ಲಿ ಆಕ್ಟ್ ಮಾಡೋದು ರಂಗಭೂಮಿಯಲ್ಲಿ ಆಕ್ಟ್ ಮಾಡಬೇಕು ಅಂತ, ಹೆಚ್ಚಾಗಿ ಭಾವಗೀತೆ ಹಾಡೋದು ಭಾವಗೀತೆ ಹಾಡಬೇಕು ಅಂತ. ನೀವು ಗುಲಾಮಲಿಗೆ ಹೋಗ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಫಿಲಮ್ ಅಲ್ಲಿ ಅವಕಾಶ ಸಿಗುತ್ತೆ ಅಂತ ಯು ಮಸ್ಟ್ ಬಿ ವೇಟಿಂಗ್ ಅಲ್ವಾ ಅಂದ್ರೆ ಅವ್ರು ನಗ್ತಾರೆ. ಅವರು ಇಲ್ಲಪ್ಪ, ನಾನು ಗಜಲ್ ಹಾಡ್ಬೇಕು ಅಂತಿದ್ದೀನಿ, ಗಜಲೇ ಹಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಸೊ ದ್ಯಾಟ್ ಕ್ಲಾರಿಟಿ ಶುಡ್ ಬಿ ದೇರ್ ಫಾರ್ ಎನಿ ಆರ್ಟಿಸ್ಟ್. ಗಾಯಕ ಗಾಯಕಿಯರಿಗೆ ಫಿಲಮ್ ಹಾಡಬೇಕು, ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಹಾಡಲಿ, ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ನಾನು ಹಾಡಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಫಾಂಡ್ ಆಫ್ ದಟ್ ಇದು ಮೀಡಿಯಮ್ ಆಲ್ಸೋ. ಬಟ್ ಕ್ಲಾರಿಟಿ ಇರಬೇಕು. ವಾಟ್ ಡೂ ಯು ವಾಂಟ್ ಟು ಡೂ, ಹೌ ಡು ಯು ವಾಂಟ್ ಟು ಗೋ ಅಬೌಟ್ ಇಟ್. ಪ್ರತಿಯೊಂದು ನಾನು ಇದನ್ನು ಮಾಡಬೇಕು ಅಂತ ಅನ್ಕೊಂಡಾಗ ಇದು ಇಟ್ಸ್ ನಾಟ್, ಯು ಶುಡ್ ನಾಟ್ ಟ್ರೀಟ್ ಇಟ್ ಆಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಮಥಿಂಗ್ ಎಲ್ಸ್. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೊನೆಗೆ ಭಾರತೀಯ ಕಲೆಗಳೆಲ್ಲ ತಮ್ಮ ಉದ್ಧಾರಕ್ಕೋಸ್ಕರ ತಮ್ಮ ಮೂಲಕ ಒಂದು ಸಮಾಜ ಮತ್ತು ಸಂಪ್ರದಾಯದ ಬೆಳವಣಿಗೆಗೋಸ್ಕರನೇ ಮಾಡೋದು ಅಂತಾನೆ ಇರೋದ್ರಿಂದ ಐ ಥಿಂಕ್ ಪರ್ಫೆಕ್ಟ್ ವರ್ಡ್ಸ್ ಆಗಿದೆ. ಮತ್ತು ನವರಾಗಿದೆ, ಆದ್ರೂ ಅದು ಒಂದು ಗಂಡಸಿನ ದೃಷ್ಟಿಕೋನ ಅಷ್ಟೇ. ಗಂಡಸಿನ ದೃಷ್ಟಿಕೋನ ಹೂ ಇಸ್ ರೈಟಿಂಗ್ ಅಬೌಟ್ ಅ ವುಮನ್ ಹೂ ಇಸ್ ಇನ್ಸೈಡ್ ದ ಪೇಟ್ರಿಯಾರ್ಕಲ್ ಸಿಸ್ಟಮ್. ಮೊದಲ ದಿನ ಮೌನ is about the feelings of this woman. ಹೆಂಡತಿ ಮೊದಲ ಬಾರಿಗೆ ಈ ಹೆಣ್ಮಗಳು ಅರೇಂಜ್ಡ್ ಮ್ಯಾರೇಜ್ ಸಿಚುವೇಶನ್ ಅಲ್ಲಿ ಗೊತ್ತಿಲ್ಲದೆ ಇರೋ ಮನೆಗೆ ಹೋದಾಗ, ಅಂದ್ರೆ ಗಂಡನ ಮನೆ, ಗೊತ್ತಿಲ್ಲದೆ ಇರೋ ಮನೆ, ಯಾರು ಗೊತ್ತಿಲ್ಲ, ಅಲ್ಲಿ ಗಂಡನೂ ಗೊತ್ತಿಲ್ಲ ಆಕ್ಚುಲಿ, ಅರೇಂಜ್ಡ್ ಮ್ಯಾರೇಜ್ ಅದು. ಅಲ್ಲಿಗೆ ಹೋದಾಗ ಮೊದಲನೇ ದಿನ ಏನಾಗುತ್ತೆ ಅವಳಿಗೆ, ಎರಡನೇ ದಿನ ಸ್ವಲ್ಪ ಅವರು ತುಂಬಾ ಪಾಸಿಟಿವ್ ಆಗಿ ಬರ್ತಿದ್ದಾರೆ. ಅಂದ್ರೆ ಮೊದಲನೇ ದಿನ ಮೌನ ಇರುತ್ತೆ, ಎರಡನೇ ದಿನ ಸ್ವಲ್ಪ ನಗು ಬರುತ್ತೆ, ಮೂರನೇ ದಿನ ಖುಷಿಯಾಗಿರ್ತಾಳೆ. ಅಲ್ಲಿ ಮಲ್ಲಿಗೆ ಹೂ ಕೂಡ ಅರಳತ್ತೆ, ನಗತ್ತೆ, ಆ ಥರ ತುಂಬಾ ಪಾಸಿಟಿವ್ ಆದ ಪೋಯಮ್. ನೀರೊಳಗೆ ವೀಣೆ ಅದು ಅವ್ರು ಹೇಳೋದು, ಎರಡನೇ ದಿನ ನೀರೊಳಗೆ ವೀಣೆ ನುಡಿದಂತೆ ಆಡಿದ ಮಾತು ಒಂಥರ ಇದು ಮಾಡ್ಕೊಂಡು ಮಂಬಲ್ ಮಾಡೋದು ಅಂತ. ಮೂರನೇ ದಿನ ಹೆರಳಿನ ತುಂಬಾ ದಂಡೆ ಹೂವಿಗೂ ಜೀವ ಬಂದಂತೆ, ಅಷ್ಟು ಎಲ್ಲ ಸಂತೋಷ ಇದೆ ಅಂತ. ಅಂದ್ರೆ ಇಟ್ಸ್ ಅ ಗ್ರಾಜುವಲ್ ಇದು ಬ್ಲಾಸಮಿಂಗ್ ಆಫ್ ದಿಸ್ ವುಮನ್ ಇನ್ಸೈಡ್ ದಟ್ ಹೌಸ್ ಅಂತ. ಬಟ್ ಇಟ್ ಸ್ಟಿಲ್ ಈಸ್ ಹಿಸ್ ಅ ಮೇಲ್ಸ್ ವ್ಯೂ. ಯಾವುದೇ ಸಂದರ್ಭ ಹೆಣ್ಣಿಗೆ ನಾವು ನಮಗೆ ಹೆಣ್ಮಕ್ಳಿಗೆ ಕಾಲೇಜಲ್ಲಿ ಇಫ್ ಯು ಫಾಲ್ ಇನ್ ಲವ್, what song will you sing? You have to sing a song written by a man for you. Correct. It's very difficult. I'm not
ಯಾವುದನ್ನು ತಿರಸ್ಕರಿಸ್ತಾ ಇಲ್ಲ ನಾನು. ಹ್ಮ್ ಹ್ಮ್ ಬಟ್ ನೋಡಿ, ನಮಗೆ ಇರುವಂಥ ಆಪ್ಷನ್ಸೇ ಇಲ್ಲ ಆ್ಯಕ್ಚುಲಿ. ಹೇಳ್ಬೇಕಾಗಿರೋದು. ಹೆಣ್ಮಕ್ಳಿಗೆ ನಮ್ಮ ದನಿ ಇದೆಯಾ? ಇಲ್ಲ. ಹ್ಮ್ ದನಿಯನ್ನ ನಮಗೆ ಕೊಡಲಾಗಿದೆ. ಕೊರೋನಾ. ವಿ ಆರ್ ಓನ್ಲಿ ಲಿಪ್ ಸಿಂಕಿಂಗ್ ಟು ದ ಟು ದ ಮ್ಯಾನ್ಸ್ ಥಾಟ್ಸ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಐ ಥಿಂಕ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಬದಲಾವಣೆ ಆಗಬೇಕು. ಹೆಣ್ಮಕ್ಳು ಹೆಚ್ಚೆಚ್ಚಾಗಿ ಬರಿತಾ ಇಲ್ಲ ಅಂತ ಹೇಳಲ್ಲ ನಾನು, ದಟ್ ಈಸ್ ವೆರಿ ರಾಂಗ್. ಕವಯಿತ್ರಿಯರು ಬರೆದಿದ್ದಾರೆ, ಅದನ್ನ ಸುಗಮ ಸಂಗೀತದಲ್ಲಿ ಅಳವಡಿಸ್ಕೋಬೇಕು. ಕಂಪೋಸರ್ಸ್ ಅಂಥ ಕವಿತೆಗಳನ್ನು ಆಯ್ಕೆ ಮಾಡಿ ದೇ ಶುಡ್ ಪಾಪ್ಯುಲರೈಸ್ ದ ಫೀಮೇಲ್ ವಾಯ್ಸ್ ಆಲ್ಸೋ. ಅದೊಂದು ಕೆಲಸ ಆಗಲೇಬೇಕು. ಇನ್ನು ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ಗಳು ನಾನು ಮಾಡಿರೋದು ಇನ್ ಟರ್ಮ್ಸ್ ಆಫ್ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು, ಅಂದರೆ ನಾನು ಮ್ಯೂಸಿಕ್ಗೆ ಸಂಬಂಧಪಟ್ಟಂತೆ ನಾನೊಂದು ಶೋ ಮಾಡಿದ್ದೀನಿ. ಅಂದರೆ ಒಂದು ವಿ ಹ್ಯಾವ್ ಡನ್ ಅ ಶೋ. ನಾನು ಆಮೇಲೆ ಬಿಂದು ಮಾಲಿನಿ ಅಂತ ಒಬ್ಬರು ಸಿಂಗರು. ಶಿ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆರ್ಟಿಸ್ಟ್ ಹೂ ಇಸ್ ಆಲ್ಸೋ ಅ ಸಿಂಗರ್, ಕಂಪೋಸರ್. ಶಿ ಈಸ್ ಫ್ರಮ್ ಚೆನ್ನೈ, ಆದರೆ ಅವ್ರು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ, ಕನ್ನಡನೂ ಮಾತಾಡ್ತಾರೆ. ಮತ್ತು ಇತ್ತೀಚೆಗೆ ನಾತಿ ಚರಾಮಿ ಅನ್ನೋ ಒಂದು ಚಿತ್ರಕ್ಕೆ ಅವ್ರದ್ದೇ ಸಂಗೀತ ನಿರ್ದೇಶನ ಮಾಡಿ ಅವ್ರಿಗೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಸೊ ನಾನು ಅವರು ಸೇರಿಕೊಂಡು ವಿ ಡೂ ಶೋ ಕಾಲ್ಡ್ ಥ್ರೆಶೋಲ್ಡ್, ಹೊಸ್ತಿಲು. ಸೊ ಆ ಥ್ರೆಶೋಲ್ಡ್ ಅನ್ನೋ ಒಂದು ಶೋನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫೀಮೇಲ್ ಪರ್ಸ್ಪೆಕ್ಟಿವ್ ಇಂದ ಜಗತ್ತನ್ನು ನೋಡೋದು. ಆ್ಯಂಡ್ ಅದಕ್ಕೋಸ್ಕರ ನಾವು ಸ್ವಲ್ಪ ರಿಸರ್ಚ್ ಮಾಡಿ ಆಲ್ ಓವರ್ ದ ವರ್ಲ್ಡ್, ಬರೀ ಕನ್ನಡ ಅಂತಲ್ಲ ಅಥವಾ ಬರೀ ತಮಿಳ್ ಅಂತಲ್ಲ, ಆಲ್ ಓವರ್ ದ ವರ್ಲ್ಡ್ ನಮಗೆ ಸಿಕ್ಕಂಥ ಫೀಮೇಲ್ ವಾಯ್ಸಸನ್ನು, ಟೆಕ್ಸ್ಟನ್ನು, ಕಥೆಗಳನ್ನು ಎಲ್ಲ ಸೇರಿಸಿ ಅದನ್ನು ಪೋಣಿಸಿ ಒಂದು ಥ್ರೆಶೋಲ್ಡ್ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು, ಇಟ್ಸ್ ಅ ಮ್ಯೂಸಿಕಲ್ ಕಾನ್ವರ್ಸೇಷನ್ ಬಿಟ್ವೀನ್ ಮೀ ಆ್ಯಂಡ್ ಹರ್. ಸೊ ಥ್ರೆಶೋಲ್ಡ್ ಅನ್ನೋ ಹೆಸರು ಕೂಡ ನಮಗೆ ಲಿಂಗಮ್ಮನ ವಚನದಿಂದ ಸಿಕ್ತು. ಅವರು ಹೇಳ್ತಾರೆ, ಹೊಸ್ತಿಲೊಳಗೆ ನಾವು ಹೊಸ್ತಿಲೊಳಗೆ ನಿಂತ್ಕೊಂಡು ಹೊಸ್ತಿಲಾಚೆ ನಾವು ನೋಡ್ತೀವಿ, ಶರಣ ಒಳಗೆ ಹೊರಗೆ ನೋಡುವಂಥ ಒಂದು ಇದಿದೆಯಲ್ಲ, ವೆನ್ ಯು ಸ್ಟ್ಯಾಂಡ್ ಅಟ್ ದ ಥ್ರೆಶೋಲ್ಡ್ ಅಂಡ್ ಯು ಸಿ ಔಟ್ಸೈಡ್ ಆ್ಯಂಡ್ ಯು ಸಿ ಇನ್ಸೈಡ್, ಓನ್ಲಿ ದೆನ್ ಯು ವಿಲ್ ಬಿ ಏಬಲ್ ಟು ಲಿವ್ ಇನ್ ಅ ವೆರಿ ಗುಡ್ ವೇ. ತುಂಬಾ ಒಳ್ಳೆ ರೂಪಕ. ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಜೆಂಡರ್, ಆ ಜೆಂಡರ್ ಅನ್ನೋದೇ ಒಂದು ಇಟ್ಸ್ ನಾಟ್ ಅ ಬೈನರಿ. ಹೇಳಿದ್ದು ಇಟ್ಸ್ ನಾಟ್ ಅ ಬೈನರಿ ಆ್ಯಂಡ್ ಇಟ್ಸ್ ಅ ವೆರಿ ಫ್ಲೂಯಿಡ್ ಕಾನ್ಸೆಪ್ಟ್. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಆ್ಯಂಡ್ ಇಟ್ಸ್ ನಾಟ್ ಈಸಿ. ಪುಟ್ಟ ಮಕ್ಕಳಿಗೆ ಹೇಳ್ಬೋದು ಹುಡುಗ ಹುಡುಗಿ ಅದು ಇದು ಫೆಮಿನಿನ್ ಮ್ಯಾಸ್ಕ್ಯುಲಿನ್ ಅಂತ, ಬಟ್ ಇಟ್ಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇಟ್ಸ್ ಅ ಮೋರ್ ಕಾಂಪ್ಲೆಕ್ಸ್ ಇದು. ಸೊ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ ಇನ್ ದಿಸ್. ಆಮೇಲೆ ಅದರಲ್ಲಿ ನಾವು ಹುಡುಕಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಮಗೆ ಸಿಕ್ಕಂಥ ಹೆಣ್ಣಿನ ದನಿಗಳು, you'll be shocked how many unbelievably brilliant stories there are. ಕಥೆಗಳನ್ನು ಹೇಳ್ತೀವಿ, ಹಾಡುಗಳನ್ನು ಹಾಡ್ತೀವಿ, ಕವಿತೆಗಳನ್ನು ಓದ್ತೀವಿ. ಲಿಂಗಮ್ಮ, ಆಮೇಲೆ ನಮ್ಮ ಸೂಳೆ ಸಂಕವ್ವ, ಆಮೇಲೆ ಮೀರಾ, ಲಾಲ್ದೇಡ್, ನಮ್ಮ ಬೆಂಗಳೂರು ನಗರತ್ನಮ್ಮ, ಆಮೇಲೆ ಮುದುಪಳನಿ, ಆಮೇಲೆ ಈ ಥರದ ದನಿಗಳಂದ್ರೆ ಎಷ್ಟು ದನಿಗಳಿದೆ ಅದರಲ್ಲಿ. ಹೌ ಮೆನಿ ವಾಯ್ಸಸ್ ಫ್ರಾಮ್ ವಿ ಗೋ ಫ್ರಮ್ ಹೈಪೇಷಿಯಾ, ಆಗ್ನೋಡೈಸ್ ಇನ್ ಗ್ರೀಕ್ ಸಿವಿಲೈಸೇಷನ್ ಟು ಅವರ್ ನಿಂಗಮ್ಮ, ಲಿಂಗವ್ವ, ಆ್ಯಂಡ್ ವಿ ಗೋ ಟು ಲಾಲ್ದೇಡ್ ಇನ್ ಕಾಶ್ಮೀರ್, ವಿ ಗೋ ಟು ನೀನಾ ಸಿಮೋನ್ ಇನ್ ದ US, ವಿ ಗೋ ಟು ಯಾರು ನಮ್ಮ ಕರ್ಬೌಚಾ ಫ್ರಮ್ ಮೊರಕ್ಕೋ. ಈ ಥರ ಬೇರೆ ದೇಶದ ಬೇರೆ ಭಾಷೆಗಳ ನಮ್ಮ ಮಂಗೋಲಿಯನ್ ವಾರಿಯರ್ ಪ್ರಿನ್ಸೆಸಸ್ ಫ್ರಮ್ ದೇರ್ ಟು ಲೈಕ್ ವಿ ಟ್ರಾವೆಲ್ ಅಕ್ರಾಸ್ ದ ವರ್ಲ್ಡ್ ಲುಕಿಂಗ್ ಆಟ್ ವಿಮೆನ್ಸ್ ಸ್ಟೋರೀಸ್, ವಿಮೆನ್ಸ್ ವಾಯ್ಸಸ್, ಆ್ಯಂಡ್ ವಿ ಸಿ ದ್ಯಾಟ್ ಆ್ಯಂಡ್ ವಿ ಡೂ ಅಂಡರ್ಸ್ಟ್ಯಾಂಡ್. ವೆನ್ ಇದು ಮಾಡಿದಾಗ ನಮಗೆ ರಿಸರ್ಚ್ ಮಾಡಿದಾಗಲೂ ಅಷ್ಟೇ, ಹಾಡಬೇಕಾದ್ರೂ ಅಷ್ಟೇ, ಕಾರ್ಯಕ್ರಮ ಮಾಡಬೇಕಾದ್ರೂ ಅಷ್ಟೇ, ನಮಗೆ ಒಂದು ಸ್ಟ್ರಾಂಗ್ ಸೆನ್ಸ್ ಏನು ಸಿಗುತ್ತೆ ಅಂದರೆ, ನಾವು ಇತಿಹಾಸವನ್ನು
we only understand it through the male perspective. ಇತಿಹಾಸವನ್ನ ನಾವು ಹಿಸ್ಟರಿಯೋಗ್ರಫಿ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಓನ್ಲಿ ಮೇಲ್ ಪರ್ಸ್ಪೆಕ್ಟಿವ್ ಇಂದ, ಓನ್ಲಿ ವಿನರ್ಸ್ ರೈಟ್ ದ ಹಿಸ್ಟ್ರಿ ಅಂತ ಹೇಳ್ತಾರಲ್ಲ, ಅವರೇ ಅವ್ರ ಕಥೆಯನ್ನು ಬರೆದು. ಇಟ್ಸ್ ಆಲ್ಸೋ ಟ್ರೂ ಇನ್ ಕೇಸ್ ಆಫ್ ಜೆಂಡರ್. We only understand. For example, do you know the story of Mozart's sister? Oh, okay. Mozart's sister is somebody who was equally talented. Oh. Their father, Mozart's father, took both of them around when they were children. They were prodigies, both. And ಎಲ್ಲ ಕಡೆ ಊರೂರಿಗೆ ಕರ್ಕೊಂಡು ಹೋಗಿ ಏನೋ ಪ್ರತಿಭಾ ಪ್ರದರ್ಶನ ಬೇರೆ ಊರುಗಳೆಲ್ಲ ಆಯಿತು. ವೆನ್ ಶಿ ವಾಸ್ ಆಫ್ ಅ ಸರ್ಟನ್ ಏಜ್, ದೊಡ್ಡವಳು ಆಗ್ತಿದ್ದ ಹಾಗೇನೆ ಅವಳಿಗೆ ಮದುವೆ ಮಾಡಿದ್ರು. ಮದುವೆ ಮಾಡಿ ಯು ಹ್ಯಾವ್ ಟು ಸ್ಟಾಪ್ ಪರ್ಫಾರ್ಮಿಂಗ್ ಅಂತ ಹೇಳಿ ಅವಳನ್ನ ಒಬ್ಬ ಮೆಜಿಸ್ಟ್ರೇಟ್ಗೆ ಕೊಟ್ಟು ಮದುವೆ ಮಾಡಿ, Mozart continued on his journey. And we know what Mozart has become. There is no doubt that Mozart is a great composer. He is one of the greatest there is. But there could have been another from the same family. ಈ ಥರದ ಕಥೆಗಳು ತುಂಬ ಇದೆ, ತುಂಬ ಕಥೆಗಳು ಈ ಥರದ. ಅಂದರೆ there are some stories of victimhood. There are some stories where women have, stood on top of that and said no. But there is always a certain kind of the societies. ನಮ್ಗೆ ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ಜಗತ್ತಲ್ಲಿ ಎಲ್ಲ ಕಡೆನೂ ಸೊಸೈಟೀಸ್ ಹ್ಯಾವ್ ಡನ್ ಸೇಮ್ ಕೈಂಡ್ಸ್ ಆಫ್ ಡಿಸ್ಕ್ರಿಮಿನೇಷನ್ಸ್ ಅಂತ. ಡಿಸ್ಕ್ರಿಮಿನೇಷನ್ ಎಲ್ಲ ಸೊಸೈಟಿನಲ್ಲೂ ಸಿಮಿಲರ್ ಆಗಿದೆಯಲ್ಲ ಅನ್ನೋದೇ ತುಂಬಾ ದೊಡ್ಡ ಆಶ್ಚರ್ಯ. ಅಷ್ಟು ಹೇಳ್ತೀರಾ ನೀವು? ತುಂಬಾ ಪ್ರೋಗ್ರೆಸಿವ್ ಆದ ಒಂದು ವೆಸ್ಟರ್ನ್ ಸಿವಿಲೈಸೇಷನ್ ಇಲ್ಲಿಗೆ ಬಂದು ಕಾಲನೈಸರ್ಸ್ ಆದಾಗ ಕೇರಳದಲ್ಲಿ ಬ್ರೆಸ್ಟ್ ಟ್ಯಾಕ್ಸ್ ಹಾಕಿದ್ರು ಅವರು. They had imposed breast tax, but this was also complicated because it had caste, the color of caste on it also, angle of that also. So ಈ ಒಬ್ಳು ಹೆಣ್ಮಗಳು ನಾನು ಕೊಡಲ್ಲ ಅಂತಂದು, then she chopped off her breasts and she died there in front of the collector. And when she died, that triggered a huge unrest. And ಕೇರಳದಲ್ಲಿ ಮೊದಲ ಫೆಮಿನಿಸ್ಟ್ ಮೂವ್ಮೆಂಟ್ ಆಗಿದ್ದು ಆ ಕಥೆಯ ಒಂದು ಸ್ಫೂರ್ತಿಯಿಂದ. ಸೊ ವಿ ಲುಕ್ ಎಟ್ ಆಲ್ ದೀಸ್ ಡಿಫರೆಂಟ್ ಸ್ಟೋರೀಸ್ ವೇರ್ somehow societies all over the world, they have been similarly discriminatory in their nature towards what you call the weaker sex. So ಇದು ಒಂದು ನಮ್ಮ ಎಕ್ಸ್ಪೆರಿಮೆಂಟು. ಇನ್ನೊಂದು ಇವಾಗ ಹೊಸದಾಗಿ ನಾವು ಮಾಡ್ತಾ ಇರೋ ಒಂದು ನಾಟಕಗಳಲ್ಲೂ ತುಂಬಾ ಮಾಡಿದೀವಿ. ನಾನು ಒಂದು ಸೋಲೋ ಪರ್ಫಾರ್ಮೆನ್ಸ್ ಮಾಡಿದ್ದೆ ಒಬ್ಬ ಜರ್ಮನ್ ಡೈರೆಕ್ಟರ್ ಜೊತೆ, ಸಿ ಶಾರ್ಪ್ ಸಿ ಬ್ಲಂಟ್ ಅಂತ. ಅದರಲ್ಲಿ ವಿ ಲುಕ್ ಎಟ್ ಬೇಸಿಕಲಿ ಇಂಡಿಯಾದಲ್ಲಿ ಹೆಣ್ಣು ಅಂದ್ರೆ ಹೇಗಿರ್ಬೇಕು ಫಾರ್ ಕನ್ಸಂಪ್ಷನ್, ಹೆಣ್ಣು ಅಂದ್ರೆ ಹೇಗಿರ್ಬೇಕು ಇನ್ಸೈಡ್ ದ ಹೌಸ್, ಇನ್ ದ ಸೊಸೈಟಿ, ಬಿಹೇವಿಯರ್ ಹೇಗಿರ್ಬೇಕು, ಪ್ರೆಸೆಂಟೇಷನ್ ಹೇಗಿರ್ಬೇಕು. ಇದರಲ್ಲಿ ಒಂದು ಸ್ಕಿಜೋಫ್ರೇನಿಯಾ ಇದೆ. ಸೊ ಕಂಡೀಷನಿಂಗ್ ಇರುತ್ತೆ, ಒಂದು ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊಸೈಟಿನಲ್ಲಿ. ಇದರಲ್ಲಿ ಬದುಕುವಂಥ ಹೆಣ್ಮಕ್ಕಳ ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂತ ಒಂದು ಸಿ ಶಾರ್ಪ್ ಸಿ ಬ್ಲಂಟ್ ಅಂತ ಒಂದು ನಾಟಕ ಮಾಡಿದ್ವಿ. ದ್ಯಾಟ್ ವಾಸ್ ಒನ್ ಎಕ್ಸ್ಪೆರಿಮೆಂಟ್ ದಟ್ ವಿ ಡಿಡ್. ಈಗ ಹೊಸದಾಗಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ನಾಟಕವನ್ನು ನಾವು ತಯಾರು ಮಾಡ್ತಾ ಇದ್ವಿ. ಇನ್ನೇನು ಏಪ್ರಿಲ್ ಅಲ್ಲಿ ಅದು ಪ್ರೀಮಿಯರ್ ಮಾಡ್ತೀವಿ. ಬಿಂದು ಮತ್ತೆ ನಾನು ಆಕ್ಟ್ ಮಾಡ್ತಾ ಇದೀವಿ ಅದರಲ್ಲಿ. ಅಂಡ್ ಅಭಿಷೇಕ್ ಮಜುಮ್ದಾರ್ ಅಂತ ಬಹಳ ಒಳ್ಳೆ ನಾಟಕಕಾರರು, ನಿರ್ದೇಶಕರು. ಅವರು ಹಿ ಈಸ್ ಡೈರೆಕ್ಟಿಂಗ್ ಇಟ್. ಇರಾವತಿ ಕಾರ್ನಿಕ್ ಅಂತ ಪುನಾದಲ್ಲಿ, ಶಿ ಈಸ್ ಅ ವೆರಿ ಗುಡ್ ಪ್ಲೇ ರೈಟ್. ಶಿ ಈಸ್ ದ ಡ್ರಾಮಾಟರ್ಗ್ ಫಾರ್ ಇಟ್. ಶಿ ಈಸ್ ಆಲ್ಸೋ ರೈಟಿಂಗ್ ಫಾರ್ ಇಟ್. ನಮ್ಮ ಮುಖ್ಯವಾದ ಪ್ರಶ್ನೆ ಈ ನಾಟಕದಲ್ಲಿ, ಡೆಸ್ಟಿಮೋನಾ, ಒಥೆಲೋನಲ್ಲಿ ಡೆಸ್ಟಿಮೋನಾ ಬರ್ತಾಳಲ್ಲ, ಅವಳನ್ನ ಕೊಂದವ್ರು ಯಾರು ಅನ್ನೋದು ಈ ನಾಟಕದ ಮುಖ್ಯ ಪ್ರಶ್ನೆ. ಡೆಸ್ಟಿಮೋನಾ ರೂಪಕಂ ಅಂತ ಮಾಡ್ತಾ ಇದೀವಿ. ಸೊ ಹೂ ಕಿಲ್ಡ್ ಡೆಸ್ಟಿಮೋನಾ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಅದ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತೀವಿ ಆ ನಾಟಕದಲ್ಲಿ.
ವೆರಿ ಇಂಟ್ರೆಸ್ಟಿಂಗ್. ಹ್ಮ್. ಇಲ್ಲಿ ಪ್ರಾಯಶಃ ದಿಸ್ ಇಸ್ ದ ರೈಟ್ ಪಾಯಿಂಟ್. ನೀವು ನಾಟಕಗಳಲ್ಲಿ ತುಂಬಾನೇ ಕೆಲಸ ಮಾಡಿದ್ದೀರಾ. ಪ್ರಾಯಶಃ ತಾವು ಬೆಳೆದುಕೊಂಡು ನಿಮ್ಮ ಕುಟುಂಬದ ವಾತಾವರಣ ಅಥವಾ ಬೆಳೆದು ಬಂದ ರೀತಿ ನಾಟಕಕ್ಕೆ ಹತ್ತಿರವಾಗಿ ಇದ್ರಿ ನೀವು. ಅದು ತಾವು ಸಂಗೀತ ಕಲಾವಿದೆಯಾಗಿ ಹೇಗೆ ಅದು ಇನ್ಫ್ಲೂಯೆನ್ಸ್ ಮಾಡಿದೆ, ಅಥವಾ ಸಂಗೀತದಿಂದ ನೀವು ನಟಿಯಾಗಿ ಹೇಗೆ ಅದರ ಇನ್ಫ್ಲೂಯೆನ್ಸ್ ಆಗಿದೆ? ಸೆಪರೇಟ್ ಮಾಡೋದು ಕಷ್ಟ ಇದ್ರೂ ಇಫ್ ಯು ಕ್ಯಾನ್ ಜಸ್ಟ್ ಟೇಕ್ ಅಸ್ ಥ್ರೂ ಈ ಡ್ರಾಮ್ಯಾಟಿಕ್ ಎಲಿಮೆಂಟ್ ಸಂಗೀತದಲ್ಲಿ ತರೋದು ಅಥವಾ ಈ ಹಾರ್ಮೋನೈಸೇಷನ್ ಸಂಗೀತದಲ್ಲಿ ಬರೋದು, ಅದ್ರಲ್ಲಿ ಹೇಗೆ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಒಂದೇನಂದ್ರೆ, ಆಲ್ವೇಸ್ ಇಫ್ ಯು ಆರ್ ಮಲ್ಟಿ ಡಿಸಿಪ್ಲಿನರಿ, ಒನ್ ಡಿಸಿಪ್ಲಿನ್ ವಿಲ್ ಇನ್ಫಾರ್ಮ್ ದಿ ಅದರ್ ಡಿಸಿಪ್ಲಿನ್, ಆಲ್ವೇಸ್. ಅಂಡ್ ಇಟ್ಸ್ ಅ ಪಾಸಿಟಿವ್ ಥಿಂಗ್, ನಾನು ಅದನ್ನ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಸೊ ಶಾಸ್ತ್ರೀಯ ಸಂಗೀತವನ್ನ ಕಲ್ತಿದ್ರೆ, ಸುಗಮ ಸಂಗೀತವನ್ನ ಹಾಡಬೇಕಾದ್ರೆ ನಿಮಗೆ ಅದರ ಒಂದು ಶಕ್ತಿ ನಿಮಗೆ ಸಿಗುತ್ತೆ. ಇಫ್ ಯು ಆರ್ ಸಂಬಡಿ ಹೂ ಡಸ್ ಥಿಯೇಟರ್, ಆ ಥಿಯೇಟರಿನ ಒಂದು ಆ ಸ್ಟ್ರಕ್ಚರಿನ ಅಥವಾ ಆ ರಿಗರ್, ಆ ಡಿಸಿಪ್ಲಿನ್, ಅದರಲ್ಲಿ ನಮಗೆ ಸಿಗುವಂಥ ಏನೇನಿದೆ, ಒಂದು ಪಾಸಿಟಿವ್ಸ್ ಏನೇನಿದೆ, ಅದು ಇಟ್ ಇನ್ಫ್ಲೂಯೆನ್ಸಸ್ ಯೋರ್ ಮ್ಯೂಸಿಕ್, or your music will influence your film making. Your film making, editing will influence your singing. So these are the interdisciplinary strengths that will inform each other and will help each other. ನನಗೆ ತುಂಬ ರಂಗಭೂಮಿಯಿಂದ ತುಂಬಾನೇ ಏನಂತಾರೆ ಹೆಲ್ಪ್ ಆಗಿದೆ ಟು ಅಂಡರ್ಸ್ಟ್ಯಾಂಡ್ ಎನಿ ಫಾರ್ಮ್ ಇರಬಹುದು, ಅಥವಾ ಈವನ್ ಟು ಪರ್ಫಾರ್ಮ್, ಟು ಬಿ ಏಬಲ್ ಟು ವಾಯ್ಸ್ ಕಲ್ಚರಿಂದ ಹಿಡಿದು, ಪರ್ಫಾರ್ಮಿಂಗಿಂದ ಹಿಡಿದು, ಅಂಡರ್ಸ್ಟ್ಯಾಂಡಿಂಗ್ ಅ ಸರ್ಟನ್ ಫಾರ್ಮ್ ಇಂದ ಹಿಡಿದು ಎಲ್ಲನೂ ನನಗೆ ತುಂಬ, ಈಚ್ ಆಫ್ ದೆಮ್. ಶಾಸ್ತ್ರೀಯ ಸಂಗೀತದಿಂದ ನನಗೆ ರಂಗಭೂಮಿಗೆ ಹೆಲ್ಪ್ ಆಗಿದೆ, ರಂಗಭೂಮಿಯಿಂದ ಫಿಲ್ಮ್ ಮೇಕಿಂಗಿಗೆ ಹೆಲ್ಪ್ ಆಗಿದೆ, ಅಥವಾ ಎಡಿಟಿಂಗಿಗೆ ಹೆಲ್ಪ್ ಆಗಿದೆ, ಎಡಿಟಿಂಗಿಂದ ನನಗೆ ಸಂಗೀತಕ್ಕೆ ಹೆಲ್ಪ್ ಆಗಿದೆ. ಈ ಥರ ಇಟ್ಸ್ ಆಲ್ ವೆರಿ ಹೆಲ್ಪ್ಫುಲ್, ಫ್ಲೂಯಿಡ್. ಒಂದು, I want to tell you about one incident which is a very telling, in this. ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸಿನೆಸ್ಥೆಟಿಕ್ ಅಂತ ಹೇಳ್ತಾರಲ್ಲ ಇದನ್ನ, ದಟ್ ಇಸ್ ವಾಟ್ ದೇ ಸೇ. ಸಿನೆಸ್ಥೀಶಿಯಾ ಅಂದ್ರೆ ಟು ಇಂಟರ್ಡಿಸಿಪ್ಲಿನ್ಸ್, ಮಲ್ಟಿಡಿಸಿಪ್ಲಿನರಿ ವರ್ಕ್. ಸೊ ನಾನು ಒಂದು ಜರ್ಮನಿಗೆ ನಾಟಕಕ್ಕೆ ಅಂತ ಹೋಗಿದ್ದಾಗ, ಅಲ್ಲಿ ಒಂದು 4 ವರ್ಷಕ್ಕೊಂದ್ಸಲ ಅಲ್ಲಿ ಬಹಳ ದೊಡ್ಡ ಒಂದು ಆರ್ಟ್ ಎಕ್ಸಿಬಿಷನ್ ನಡೆಯುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್ಸ್, ಡಾಕ್ಯುಮೆಂಟಾ ಅಂತ. ಸೊ ಡಾಕ್ಯುಮೆಂಟಾ ಕಾಸಲ್ ಅನ್ನೋ ಊರಲ್ಲಿ ನಡೆಯುತ್ತದು. ಸೊ ಅಲ್ಲಿ ನಾನು ಹೋಗಿ ಜರ್ಮನಿಗೆ ಹೋದಾಗ ಡಾಕ್ಯುಮೆಂಟಾ ನಡೀತಾ ಇದ್ದಂತಹ ವರ್ಷ. ಸೊ ಐ ವೆಂಟ್ ಟು ಸಿ ಡಾಕ್ಯುಮೆಂಟಾ. ಆ ಇಡೀ ಊರನ್ನೇ ಒಂದು ಆರ್ಟ್ ಎಕ್ಸಿಬಿಷನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ ಇಡೀ ಊರಲ್ಲಿ ಪ್ರತಿಯೊಂದು ಮನೇನು ಇಟ್ ಬಿಕಮ್ಸ್ ಏನಂತಾರೆ, ಹೋಟೆಲ್ ಆಗುತ್ತೆ. ದೇ ವಿಲ್ ಓಪನ್ ದೇ ರೂಮ್ಸ್ ಟು ಟೂರಿಸ್ಟ್ಸ್ ಅಂಡ್ ಆ ಥರ ಬಹಳ ಬಹಳ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್. ಅಲ್ಲಿ ನಾನು ಒಂದಿನ ಯಾವುದೋ ಒಂದು ಸೆಕ್ಷನ್ ಆಫ್ ದ ಎಕ್ಸಿಬಿಷನ್ ನೋಡ್ಕೊಂಡು ಬರ್ತಿದ್ದಾಗ ನೋಡಿದೆ ನಾನು, ಅಲ್ಲಿ ಆರ್ಟ್ ಕ್ರಿಟಿಕ್ ಒಬ್ರು, ಶಿ ವಾಸ್ ಪರ್ಫಾರ್ಮಿಂಗ್. ಆರ್ಟ್ ಕ್ರಿಟಿಕ್ ಪರ್ಫಾರ್ಮೆನ್ಸ್ ಇತ್ತು. ವಾಟ್ ಇಸ್ ದ ಪರ್ಫಾರ್ಮೆನ್ಸ್ ಅಂದ್ರೆ, ಯು ಹ್ಯಾವ್ ಟು ಬುಕ್ ಅ ಟೈಮ್ ವಿತ್ ಹರ್. ನಿಮ್ಮ ಕಲಾಕೃತಿಯನ್ನ ಅವರಿಗೆ ತಗೊಂಡು ಹೋಗಿ ತೋರ್ಸಕ್ಕೆ ಯು ಹ್ಯಾವ್ ಟು ಬುಕ್ ಅ ಟೈಮ್. ಸಪೋಸ್ ನೀವು 10 ಗಂಟೆಗೆ ಟೈಮ್ ಬುಕ್ ಮಾಡ್ತೀರಾ ಅವ್ರ ಜೊತೆ, ಆಮೇಲೆ 10 ಗಂಟೆಗೆ ನಿಮ್ಮ ಟೈಮ್ ಬುಕ್ ಮಾಡಿದ್ರೆ ಕಲಾಕೃತಿಯನ್ನು ಅವ್ರ ಮುಂದೆ ಇಟ್ಟಾಗ 10ರಿಂದ 10:20 ಅವ್ರು ಅದನ್ನು ನೋಡ್ತಾರೆ. ಶೀಲ್ ಸ್ಪೆಂಡ್ ಟೈಮ್ ವಿತ್ ಇಟ್ 20 minutes. 10:20ರಿಂದ 10:40 ಅವರು ಶಿ ವಿಲ್ ಟೈಪ್ ಔಟ್ ಅ ರಿವ್ಯೂ ಫಾರ್ ದ ಕಲಾಕೃತಿ. ಆ್ಯಂಡ್ ಅವ್ರು ಏನು ಟೈಪ್ ಔಟ್ ಮಾಡ್ತಾರೆ, ಹಿಂದ್ಗಡೆ ದೊಡ್ಡ ಬೋರ್ಡಲ್ಲಿ, ದೊಡ್ಡ ಸ್ಕ್ರೀನಲ್ಲಿ ಇಟ್ ವಿಲ್ ಬಿ ಡಿಸ್ಪ್ಲೇ simultaneously as she is typing it out. So that is the performance, to see her thought process. Because ನೀವು ಟೈಪ್ ಮಾಡಬೇಕಾದ್ರೆ ಸ್ಟಾಪ್ ಮಾಡ್ತೀರಾ, ಯೋಚನೆ ಮಾಡ್ತೀರಾ, ಆಮೇಲೆ ಟೈಪ್ ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ, ಮತ್ತೆ ಟೈಪ್ ಮಾಡ್ತೀರಾ, ಸೆಂಟೆನ್ಸ್ ಫಾರ್ಮ್ ಮಾಡ್ತೀರಾ. ನಿಮ್ಮ ಥಾಟ್ಸ್ ಹೇಗೆ ಫಾರ್ಮ್ ಆಗ್ತಾ ಇದೆ ಅಂತ ಆ ಒಂದು ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇರತ್ತೆ ನಮಗೆ. ಆಮೇಲೆ ಅವರು ಒಂದು ಗ್ಲಾಸ್ ಬಾಕ್ಸ್ ಒಳಗೆ ಕೂತಿರ್ತಾರೆ. ಸೊ ಪೀಪಲ್ ವಿಲ್ ಸ್ಟ್ಯಾಂಡ್ ಔಟ್ಸೈಡ್ ಅಂಡ್ ಸಿ ದಟ್. ಅದು
I thought it's a very interesting performance. So I went and asked her, ನನ್ನ ಜೊತೆ ನನ್ನ ಡೈರೆಕ್ಟರ್ ಕೂಡ ಇದ್ಲು ಸೋಫಿಯಾ ಅಂತ. ನಾವು ಹೋಗಿ ಕೇಳಿದ್ವಿ, ನೀವು ಕಲಾಕೃತಿಗಳು ಅಂದ್ರೆ ಫೈನ್ ಆರ್ಟ್ಸ್ ಇದನ್ನ ಮಾಡ್ತೀರಾ, ರಿವ್ಯೂ ಮಾಡ್ತೀರಾ, ಡೂ ಯು ರಿವ್ಯೂ ಮ್ಯೂಸಿಕ್? ಶಿ ಸೆಡ್, ಐ ಡೋಂಟ್ ರಿವ್ಯೂ ಮ್ಯೂಸಿಕ್, ಐ ಆಮ್ ಅ ಆರ್ಟ್ ರಿವ್ಯೂವರ್, ಐ ಆಮ್ ಎನ್ ಆರ್ಟ್ ಕ್ರಿಟಿಕ್, ಐ ಆಮ್ ನಾಟ್ ಅ ಮ್ಯೂಸಿಕ್ ಕ್ರಿಟಿಕ್. So I said, would you try? Would you want to do that experiment? She said, yes. Okay. I am doing this performance. That's a very good challenge. Okay ಅಂತ ನಂಗೆ ಟೈಮ್ ಕೊಟ್ಟರು ಅವರು. ಸೊ ನಾನು ನೆಕ್ಸ್ಟ್ ಡೇ ಹೋದೆ. ನನ್ನ ಟೈಮ್ಗೆ 20 ನಿಮಿಷ ನಾನು ಅಲ್ಲಿ ಕೂತು ಒಂದು ಸೈಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಟ್ಟೆ ಅವ್ರಿಗೆ. ಮ್ಯೂಸಿಕ್ ಪರ್ಫಾರ್ಮೆನ್ಸ್. ಏನ್ ಹಾಡಿದ್ರಿ ಅಲ್ಲಿ? ನಾನು ಏನ್ ಹಾಡಿದೆ ಅಂದ್ರೆ, ಆ ಒಂದು ಜಾಗ ಇತ್ತಲ್ಲ, ಇಟ್ ವಾಸ್ ಲೈಕ್ ಅ ಗ್ಲಾಸ್ ಬಾಕ್ಸ್. ಆ ಜಾಗದಲ್ಲಿ ಎಲ್ಲಿ ರೆಸೊನೆನ್ಸ್ ಎಲ್ಲಿ ಜಾಸ್ತಿ ಇತ್ತು, ಸೌಂಡ್ ಹೌ ಡಿಡ್ ಇಟ್ ರೆಸ್ಪಾಂಡ್ ಟು ದ ಸೌಂಡ್. ಹಾಡ್ತಾ 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 ಒಂದ್ ರಾಗ ಫಾರ್ಮ್ ಆಯ್ತು. ಒಂದ್ ರಾಗ ಫಾರ್ಮ್ ಆದಾಗ ಅದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದೆ. ಸೊ ಐ ಆಲ್ಸೋ ವಾಸ್ ವೆರಿ ಐ took it up as a challenge that I will not sing anything that I've prepared. Okay. I will respond to the space ಅಂತ. ಆಮೇಲೆ ಅವ್ರು ರಿವ್ಯೂ ಬರೆದ್ರು, ಅದು ಇವಾಗ್ಲೂ ನನ್ನ ಹತ್ರ ಇದೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ರಿವ್ಯೂ, ಬಿಕಾಸ್ ಶಿ ರಿವ್ಯೂಡ್ ಮೈ ಮ್ಯೂಸಿಕ್ ಆಸ್ ಇಫ್ ಶಿ ಈಸ್ ರಿವ್ಯೂಯಿಂಗ್ ಅನ್ ಆರ್ಟ್ ಪೀಸ್. ಮೊದಲು ಬ್ಲ್ಯಾಕ್ ಅಂಡ್ ವೈಟ್ ಲೈನ್ಸ್ ಇತ್ತು, ಆಮೇಲೆ ಅದು ಒಂದು ಸ್ಪ್ಲಾಶ್ ಆಫ್ ಕಲರ್ ಬಂತು, ಆಮೇಲೆ ಒಂದು ಈ ತರ ಒಂದು ಶಿ ಸಾ ದ ಮ್ಯೂಸಿಕ್, ಶಿ ಡಿಡ್ಂಟ್ ಹಿಯರ್ ದ ಮ್ಯೂಸಿಕ್. Right. So what I'm saying is disciplines are always they inform each other at a very not at a cerebral level, at a very sensual level. You sense music, you sense your visuals, you understand it very differently. If you don't have a code, ಈ ಕೋಡ್ನ ಬಿಟ್ಟು ಬೇರೆ ಕೋಡ್ ಕೊಟ್ಟು ನೀವು ಕನ್ನಡ ಭಾಷೆ ಅಲ್ಲದೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ಳಿ ಅಂತ ಅಂದಾಗ ನೀವು ಯು ವಿಲ್ ಒಂದು ಮಾತು ಕೇಳಿಸ್ಕೊಂಡಾಗ ಅದನ್ನ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಡಿಫ್ರೆಂಟ್ಲಿ ಅಲ್ಲ. ಸೊ ಆ ತರದ ಒಂದು ನಾವೆಲ್ಟಿ ಇರುತ್ತೆ ಅದಕ್ಕೆ ಇಂಟರ್ ಡಿಸಿಪ್ಲಿನರಿ ಮಾಡಿದಾಗ ಯಾವಾಗ್ಲೂ. ಸೊ ದ್ಯಾಟ್ ಇಸ್ ವೆರಿ ಯೂಸ್ಫುಲ್ ಅಂಡ್ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಪ್ರತಿಯೊಬ್ಬ ಕಲಾವಿದನು ಶುಡ್ ನಾಟ್ ಲಿಮಿಟ್ ಹಿಮ್ಸೆಲ್ಫ್ ಟು ಜಸ್ಟ್ ಒನ್ ಸ್ಮಾಲ್ he should open himself up to many different kinds of experiences, which will allow him to inform this form that he wants to solidify. Correct. ಅದು ಬೆಳವಣಿಗೆಗೂ ಪ್ರಾಯಶಃ ತುಂಬಾ ಅವಶ್ಯಕ. ವೈಯಕ್ತಿಕ ಬೆಳವಣಿಗೆ ಅಷ್ಟೇ ಅಲ್ಲದೆ ಕಲಾ ಪ್ರಕಾರದ ಬೆಳವಣಿಗೆಗೂ, ಅಂದ್ರೆ ಕಲಾ ಪ್ರಕಾರ ಅಂದ್ರೆ ಕಲಾವಿದರ ಬೆಳವಣಿಗೆನೇ ಕಲಾ ಪ್ರಕಾರದ ಬೆಳವಣಿಗೆ ಆಗಿರೋದ್ರಿಂದ 100%. ಈಗ ಇವ್ರು ಹೇಳ್ತಾರಲ್ಲ, ಲಿಯನಾರ್ಡೋ ಡಾ ವಿಂಚಿ ರೆನೈಸಾನ್ಸ್ ಮ್ಯಾನ್ ಆಗಿತ್ತು. ಅವರು ಹಿ ನ್ಯೂ ಎವ್ರಿಥಿಂಗ್, ಸಂಗೀತದಿಂದ ಹಿಡಿದು ಫಿಸಿಯಾಲಜಿಯಿಂದ ಹಿಡಿದು ಪೇಂಟಿಂಗ್ ಇಂದ ಹಿಡಿದು ಲಿಟ್ರೇಚರ್ ಇಂದ ಹಿಡಿದು ಹಿ ವಾಸ್ ರೆನೈಸಾನ್ಸ್ ಮ್ಯಾನ್. ಅವರು ರಾತ್ರಿ ಹೊತ್ತು ಆಗಿನ ಕಾಲದಲ್ಲಿ, ಐ ಮೀನ್ ವೆನ್ ದೇ ವಾಸ್ ವೆರಿ ಲಿಟಲ್ ನಾಲೆಜ್ ಅಬೌಟ್ ದ ಹ್ಯೂಮನ್ ಬಾಡಿ, ಆಗಿನ ಕಾಲದಲ್ಲಿ ರಾತ್ರಿ ಹೊತ್ತು ಮಾರ್ಗ್ಗೆ ಹೋಗೋರು. ಮಾರ್ಗ್ಗೆ ಹೋಗಿ ಬಾಡೀಸ್ನ ಓಪನ್ ಅಪ್ ಮಾಡಿ ಈ ಮಸಲ್ ಹೀಗಿದೆ, ಈ ಮಸಲ್ ಹೀಗಿದೆ, ಈ ಮಸಲ್ ಹಾಗಿದೆ ಅಂತ he did a lot of research on the human body and drew them absolutely. So ನೀವು ಮೊನಾಲಿಸಾ ನೋಡಿದಾಗ where does the smile begin ಅಂತ ಅವರು ಹ್ಯೂಮನ್ ಫೇಶಿಯಲ್ ಮಸಲ್ಸ್ ಅಲ್ಲೇ ಒಂದು ಇದು ಮಾರ್ಗ್ಗೆ ಹೋಗಿ ಅದನ್ನ he really did a lot of research on that. And in his sketching book, al morgue hogi sketches ಮಾಡ್ತಾ ಇದ್ರಲ್ಲ, in those sketches book apparently there is one sketch which is very similar to the smile of Mona Lisa, where he is saying which muscles do you need to say to tweak to say okay, this is the beginning of the smile. That's why it's so important to ತೆರೆದುಕೊಳ್ಳುವುದು, ಓಪನ್ ಮೈಂಡೆಡ್ ಇರೋದು. ಸೊ ಪ್ರಾಯಶಃ ಇಲ್ಲಿ ಭಾವಗೀತೆಗಳು ಹೇಗೆ ಬೆಳಿಬಹುದು ಮುಂದೆ, ಅದಕ್ಕೆ ಫೆಮಿನಿಸ್ಟ್ ಆದ ಪರ್ಸ್ಪೆಕ್ಟಿವ್ಸ್ ತಾವು ಕೊಟ್ಟಿದ್ದೀರಾ.
ಅದರ ಜೊತೆ ಏನಾದರೂ ಹೇಳೋದಕ್ಕಿದೆಯಾ? ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಇದು ಪ್ರಾಯಶಃ ತಪ್ಪಿರಬಹುದು, ಬಟ್ ಈ ಗೇಯತ್ವವಿರುವ ಕವಿತೆಗಳು ಕಮ್ಮಿ ಆಗ್ತಿವೆ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಬೇರೆ ಭಾಷೆಗಳಲ್ಲೂ ಈ ಗೇಯತ್ವವಿರುವ ಕೃತಿಗಳು ಕಮ್ಮಿ ಆಗ್ತಿರೋದ್ರಿಂದ ಭಾವಗೀತೆಯ ಮೂಲ ದ್ರವ್ಯಗಳೇ ಮಾಯವಾಗ್ತಿದೆಯಲ್ಲ. ಯಾಕೆಂದ್ರೆ ಜೀವಾನುಭವ ಈ ಪದ್ಯಗಳ ಮೂಲಕ ಹೊರಬರ್ತಾ ಇವೆ, ಬಟ್ ಆ ಪದ್ಯಗಳು ಗೇಯತ್ವವನ್ನು ಹೊಂದಿಲ್ಲ. ಸೊ ಹೇಗೆ ನೀವು ಭಾವಗೀತೆಯ ಕಲಾವಿದರು ಅದಕ್ಕೆ ಸ್ಪಂದಿಸಬೇಕು? ಕವಿತೆಗಳ ಜೊತೆ ಕವಿಗಳ ಜೊತೆ ಇನ್ನ ಸ್ವಲ್ಪ ನಿಕಟವಾಗಿ ಒಂದು ಕೊಲಾಬರೇಷನ್ ಮಾಡಬೇಕಾ? ಅದಕ್ಕೇನಾದ್ರು ವರ್ಕ್ಶಾಪ್ ಮಾಡ್ಬೇಕಾ? ಏನಾದ್ರು ಹೇಗೆ ನೀವು ಮುಂದೆ ಅದನ್ನ ನೋಡ್ತಾ ಇದ್ದೀರಾ? ಕುರಿಗಳು ಸರ್ ಯಾವ ಮೀಟರ್ ಅಲ್ಲಿದೆ ಹೇಳಿ? ಯಾವ ಮೀಟರ್ ಅಲ್ಲಿದೆ? ಅದು ಗೇಯತ್ವ ಇದೆಯಾ ಅದಕ್ಕೆ? But isn't it one of the most groovy songs that you will hear? Correct. ಶಾನುಭೋಗ ಗೀಚಿದ್ದಕ್ಕೆ ಹೆಬ್ಬೆಟ್ಟನ್ನು ಒತ್ತುವವರು ನಮ್ಮ ಕಾಯುವ ಕುರುಬರು, ಜಮಾಬಂದಿ ಗಮಲ್ದಾರ ಬರಲು ನಮ್ಮಳೊಬ್ಬನನ ಮೆಚ್ಚಿ ಮಸೆದ ಮಚ್ಚ ಹಿರಿದು ಕತ್ತಕ ಚಕ್ಕೆಂದು ಕೊಚ್ಚಿ ಬಿರಿಯಾನಿಯ ಮೆಹರ್ಬಾನಿಯ ಮಾಡಿ ಕೈಯ ಜೋಡಿಸುತ್ತ ಕಿಸೆಗೆ ಹಸಿರು ನೋಟ ತುರುಕಿ ನುಡಿಗೆ ಬೆಣ್ಣೆ ಹಚ್ಚುವವರು ನಮ್ಮ ಕಾಯುವ ಕುರುಬರು. ಇದು ಯಾವ ಮೀಟ್ರಲ್ಲಿ ಬರ್ತಿದ್ದಾರೆ ಅವರು? It's a very wrong conception that poems should be written in a meter. ಛಂದಸ್ಸು ಅನ್ನೋದು ಆ ಕವಿತೆಯ ಭಾವಕ್ಕೆ ಸಂಬಂಧಪಟ್ಟಿದ್ದು. ಆ ಕವಿತೆಯ ಭಾವ ಒಂದು ಛಂದಸ್ಸಿಗೆ ಹೊಂದತ್ತೆ ಅನ್ನೋದಾದ್ರೆ ಅವ್ರು ಅದ್ರಲ್ಲಿ ಬರೀತಾರೆ. ಹಾಡ್ಬೇಕಿದನ್ನ ಹಾಡಿಗಾಗಬೇಕು ಅಂತ ಬರಿಬಾರ್ದು ಕವಿಗಳು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಯಾವ ಅದು ಓಕೆ 5 ಅಕ್ಷರದ ಛಂದಸ್ಸಲ್ಲಿದೆ, ಫೈನ್, ಬಟ್ ಅದನ್ನ ಹಾಡ್ಬೇಕು ಅಂತ ಅವ್ರು ಬರ್ದಿಲ್ಲ. ಹಂಗ್ ಬರ್ದಿದ್ರೆ ಅವ್ರು ಬೇರೆ ತರ ಬರ್ದಿರೋರು. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಶುಡ್ ನಾಟ್ ನಾನು ಹೇಳೋದು ಕಂಪೋಸರ್ ಆಗಿ ಗೇಯ ಏನೋ ಎಲಿಮೆಂಟ್ಸ್ ಅನ್ನ ಕವಿತೆಯಲ್ಲಿ ಹಾಕಿ ಅಂತ ಕೇಳೋದು ತಪ್ಪಾಗುತ್ತೆ. ತುರ್ಕೋದಾಗುತ್ತೆ. ಯು ಆರ್ ಆಲ್ಟರಿಂಗ್ ದ ಮೇನ್ ಪೋಯಮ್ ಇಟ್ ಸೆಲ್ಫ್ ಬೈ ಡೂಯಿಂಗ್ ದಟ್. ನಾಲ್ಕು ತಂತಿನಲ್ಲಿ ಏನು ಅಂದ್ರೆ ಬೇಂದ್ರೆ ಅವರ ಬರವಣಿಗೆಯಲ್ಲೇ ರಿದಮ್ ಇದೆ, ಬಟ್ ನಾಲ್ಕು ತಂತಿ ಯಾವ ರಿದಮ್ದದು? ಕಷ್ಟ ಇದೆ ಹೇಳಕ್ಕೆ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಎನಿ ರಿದಮ್. ಈ ಕಡೆನೂ ಮಾಡ್ಬೋದು, ಆ ಕಡೆನೂ ಮಾಡ್ಬೋದು. ಪುತಿನದಿದೆ, ಸ್ಥವಿರ ಗಿರಿಯ ಚಲ್ಲನ ದಾಸೆ ಮೂಕ ವನದ ಗೀತ ದಾಸೆ ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವಿನಾಸೆನ. ಅದು ನಾನು ನಿಲ್ಲುವುದೊಂದೇ ಕ್ಷಣಂ ಅಚಲ ಕರ್ಮವೆನ್ನಗುಣ. ಅದು ನದಿಗೆ ಸಂಬಂಧಪಟ್ಟಂತೆ ಒಂದು ಹಾಡು. ನದಿ ಹೆಂಗ್ ಹೋಗತ್ತೆ, ಹರ್ಕೊಂಡು ಹೋಗತ್ತೆ ಅಂತ. ಅದಕ್ಕೆ ಆ ಥರದ ಒಂದು ಮೀಟರ್ ಚೂಸ್ ಮಾಡಿದ್ದಾರೆ. ಕೃಷ್ಣನ ಕೊಳಲಿನ ಕರೆ ಆಲಿಸು, ಅದಕ್ಕೂ ಸ್ಥವಿರ ಗಿರಿಯ ಚಲನ ದಾಸೆ, ಅದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಎಲ್ಲಕ್ಕೂ ನಾವು ನೀವು ಈ ಮೀಟರ್ ತಗೊಳ್ಳಿ ಇದ್ರಲ್ಲಿ ಬರ್ದ್ಬಿಡಿ ಅಂದ್ಬಿಟ್ರೆ ದಟ್ ವಿಲ್ ಬಿಕಮ್ ಡೀಪ್ಲಿ ಪ್ರಾಬ್ಲಮ್ಯಾಟಿಕ್. ಗೇಯತೆಯನ್ನು ಹುಡುಕಬೇಕು ಕಂಪೋಸರ್ಸ್, ಗೇಯತೆಯನ್ನು ಸೃಷ್ಟಿ ಮಾಡಬೇಕು. ಇದು ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್, ಅವ ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಇದು ಯಾವ ಮೀಟರ್ ಅಲ್ಲಿದೆ? ಬಟ್ ಇದನ್ನ ಹಾಡ್ತೀವಲ್ವ ನಾವು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇದನ್ನ ನಾವು ಒನ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ಬಾರ್ದು. ದೀಸ್ ಆರ್ ಮೇನ್ ಸ್ಟ್ರೀಮ್ ಭಾವಗೀತೆಗಳು. ಸೊ ಗೇಯತೆ ಎಲ್ಲದರಲ್ಲೂ ಇರುತ್ತೆ. ಆ ಗೇಯತೆಯನ್ನ, ಆ ಒಂದು ಕವಿತೆಯನ್ನ, ಈ ಕವಿತೆಯನ್ನ ನಾನು ಹಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅಥವಾ ಕಂಪೋಸ್ ಮಾಡಬೇಕು ಅಂದ್ರೆ ಅದರಲ್ಲಿ ಆ ಕವಿತೆಯ ಫಾರ್ಮ್ ಅಲ್ಲಿ ಒಂದು ಹಾಡನ್ನ ಕಟ್ಟಬೇಕೇ ಹೊರತು ಈ ಹಾಡಿನ ಫಾರ್ಮ್ ಇದೆ ತಗೊಳ್ಳಿ ಇದಕ್ಕೆ ಕವಿತೆ ಬರೀರಿ ಅಂತ
ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ಪ್ರಾಬ್ಲಮ್ಯಾಟಿಕ್ ಆಗ್ಬಿಡುತ್ತೆ. ಸೊ ಮುಂದೆ ಭಾವಗೀತೆಗಳು ಇನ್ನ ಮುಂದೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತೀರಾ ಕನ್ನಡದಲ್ಲಿ? ಹೊಸ ಕವಿತೆಗಳು, ಹೊಸ ಕವಿಗಳು? ಐ ಥಿಂಕ್ ಖಂಡಿತ ಭಾವಗೀತೆಗಳು ನಿಂತು ಹೋಗೋದಿಲ್ಲ, ದ್ಯಾಟ್ ಈಸ್ ಫಾರ್ ಶ್ಯೂರ್. ಬಟ್ ಈಗ ಸದ್ಯಕ್ಕೆ ಅದು ಒಂದು ಫ್ಲಕ್ಸ್ ಅಲ್ಲಿದೆ ಅಂತ ಹೇಳ್ಬೋದು. ಹಳೆಯ ಕಂಪೋಸರ್ಸ್ ಅಥವಾ ಹಳೆಯ ಕವಿಗಳು ಅವ್ರಾದ ಮೇಲೆ ಏನು ನೆಕ್ಸ್ಟ್ ಅನ್ನೋದ್ರ ಹುಡುಕಾಟ ಒಂದು ನಡೀತಾ ಇದೆ. ಅದು ಸಿಗತ್ತೆ, ಇಟ್ ವಿಲ್ ಗೆಟ್ ಅನದರ್ ನ್ಯೂ ಫಾರ್ಮ್, ಅದು ಸಿಗತ್ತೆ. ಅದಕ್ಕೆ ಅದು ಸಿಗೋವರೆಗೂ ನಾವು ಹುಡುಕಾಡ್ತಾ ಇರಬೇಕು. ಹಳೆಯ ಸ್ಟ್ರಕ್ಚರ್ನೇ ಇಟ್ಕೊಂಡು ನೀವು ಈ ಥರ ಬರೀರಿ ಆ ಥರ ಬರೀರಿ ಅಂತ ಹೇಳೋದು ಕವಿಗಳಿಗೆ, ಅಥವಾ ಕವಿಗಳು ನೋಡಿ ನೀವು ಯಾವ ಮೋಹನ ಥರ ಹಾಡಿ ಇದನ್ನ, ಅಥವಾ ನೀವು ಇದನ್ನ ಎದೆ ತುಂಬಿ ಥರ ಹಾಡಿ, ಅಥವಾ ಇದನ್ನ ಲೋಕದ ಕಣ್ಣಿಗೆ ಥರ ಹಾಡಿ ಅಂತ ಅವ್ರು ಬರೆಯೋದಾಗ್ಲಿ, ಇವೆರಡು ನಿಂತಾಗ ದಿಸ್ ಇಸ್ ಮೈ ಎಕ್ಸ್ಪ್ರೆಷನ್, ಯು ಟೇಕ್ ಇಟ್ ಅಂಡ್ ಯು ಡೂ ವಾಟ್ ಯು ವಾಂಟ್ ಅಂತ ಕವಿ ಹೇಳಿದಾಗ, ಅದನ್ನ ತಗೊಂಡು ಕಂಪೋಸರ್ ಕಂಪ್ಲೀಟ್ಲಿ ಸ್ಟೇಯಿಂಗ್ ಟ್ರೂ ಟು ದ ಫಾರ್ಮ್ ಆಫ್ ದ ಪೋಯಮ್ ಒಂದು ಹೊಸ ರೀತಿಯ ಸಂಯೋಜನೆ ಮಾಡಿದಾಗ, ಅದು ಜನ ಕೇಳಿದಾಗ, ಈ ಮೂರು ತ್ರಿಕೋಣ ಸೇರಿದಾಗ ಹೊಸ ಫಾರ್ಮ್ ಮತ್ತೆ ರೀಜೆನರೇಟ್ ಆಗುತ್ತೆ. ಆಗ್ಬೇಕು, ಆಗತ್ತದು ಸಹಜವಾಗಿ, ಅದು ಬರ್ಬೇಕು. ಅದು ನಾವು ಏನು, ಅದು ಪ್ರಾಯಶಃ ಒಂದು ಸಾಮಾಜಿಕ ಒಂದು ಫ್ಲಕ್ಸ್ ಇರೋದನ್ನು ಇಲ್ಲಿ ನಾವು ಪ್ರತಿಬಿಂಬ ಆಗೋದು ನೋಡ್ತೀವಿ ಅನ್ಸುತ್ತೆ. 10-15-20 ವರ್ಷದಲ್ಲಿ ಹೇಗೆ ಸಮಾಜದಲ್ಲೂ ಬದಲಾವಣೆ ಆಗ್ತಿರೋದ್ರಿಂದ ಇದು ಪ್ರಾಯಶಃ ಅದೊಂದು ಬದಲಾವಣೆ. 100%. ಪಲ್ಲವಿ ಅವರೇ, ತುಂಬಾನೇ ಸಂತೋಷ. ತಾವು ನಡ್ಸ್ಕೊಟ್ಟಿದ್ದೀರಾ, ವಿವರವಾಗಿ, ವಿಶದವಾಗಿ, ಸಮಾಧಾನವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ನನಗಂತೂ ತುಂಬಾ ಸಂತೋಷ ತಾವು ಬಂದಿರೋದು. ಧನ್ಯವಾದ. ಮುಂದೆ ಇನ್ನೊಂದ್ಸತಿ ತಮ್ಮ ನಾಟಕ ಖಂಡಿತ ಬರ್ತೀನಿ, ನೋಡ್ತೀನಿ. ತಮ್ಮ ಎಷ್ಟೋ ಒಂದು ಪ್ರದರ್ಶನಗಳಿಗೆ ಬಂದು ನೋಡಿದ್ದೀನಿ. ತಾವಿಲ್ಲಿ ಬಂದಿರೋದು ತುಂಬಾ ಖುಷಿ ಆಯ್ತು. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ತಲೆಹರಟೆಯ ಹೆಸರು ತಲೆಹರಟೆ ಇದ್ರೂ ಇದು ಕಾಡು ಹರಟೆ ಅಂತ ಹೇಳ್ಬೋದು. ಈ ಹರಟೆಯ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ, ಆಹ್ವಾನಿಸಿದ್ದಕ್ಕೆ, ಮಾತಿಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದ.